ಕೆಲವು ವಚನಗಳನ್ನು ಧ್ಯಾನಿಸೋಣ. ವಚನಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ, ಎಷ್ಟು ಜನಕ್ಕೆ ಚಿಕ್ಕ ಪ್ರಾರ್ಥನೆ ಇಷ್ಟ? ಕೊನೆ ತನಕನೂ ಎಲ್ಲರನ್ನೂ ಮಾತಾಡಿಸ್ತೀನಿ. ಎಷ್ಟು ಜನಕ್ಕೆ ಚಿಕ್ಕ ಪ್ರಾರ್ಥನೆ ಅಂದರೆ ಇಷ್ಟ? 1 2 ಚಿಕ್ಕ ಪ್ರಾರ್ಥನೆ. ಎಷ್ಟು ಜನ ಈ ವ್ಯಕ್ತಿಯ ಬಗ್ಗೆ ಓದಿದ್ದೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ತುಂಬ ವಿಶೇಷವಾದ ವ್ಯಕ್ತಿ. ಪ್ರಾರ್ಥನೆ ಅಂದರೆ ಯಾರು ಜ್ಞಾಪಕಕ್ಕೆ ಬರ್ತಾರೆ? ದಾನಿಯೇಲನು. ಓಕೆ, ದಾನಿಯೇಲನು ಒಂದು ಅಲ್ಟಿಮೇಟ್ ಫಿಗರ್. ಮೋಶೆ. ಓಕೆ, ಬೇರೆ? ಜೀಸಸ್, ಡೇವಿಡ್. ಓಕೆ. ಪೂರ್ವಕಾಲ ವೃತ್ತಾಂತ, ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದಲ್ಲಿ 9, 10 ಓದಿ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9ನೇ ವಚನ, 10ನೇ ವಚನ. ಅರ್ಹೇಲನು ಆರುಮನ ಮಗನು. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಎಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಈ ವಿಶೇಷವಾದ ವ್ಯಕ್ತಿ. ಇವಾಗ ಪೂರ್ವಕಾಲ ವೃತ್ತಾಂತ ಎಷ್ಟು ಜನ ಓದಿದ್ದೀರಾ? ಎಷ್ಟು ಸ್ಟೋರಿ ಇದೆ ಇದರಲ್ಲಿ? ಪೂರ್ವಕಾಲ ವೃತ್ತಾಂತ ಬರೆದಿದ್ದವನು ಎಜ್ರಾ ಅಂತ ಹೇಳ್ತಾರೆ. ಆದರೆ ಅವನೇ ಅಂತ ನಾನು ಹೇಳಲ್ಲ, ಅವನು ಅಂತ ಕೆಲವರು ಹೇಳ್ತಾರೆ, ಕೆಲವರು ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ. ಆದರೆ ಈ ಪೂರ್ವಕಾಲ ವೃತ್ತಾಂತ ಬರೀ ಅವನ ಸಂತತಿ ಇದೇ ಹೇಳ್ಕೊಂಡು ಬರುವಾಗ ಸಡನ್ನಾಗಿ ಅವ್ನು ನಿಲ್ಲಿಸ್ಬಿಟ್ಟು ಒಂದು ಸಣ್ಣ ಕತೆ ಬರೀತಾನೆ. ಆ ಸಣ್ಣ ಕತೆ ಬಂದು ಪ್ರಾರ್ಥನೆ ವಿಚಾರವಾಗಿರುತ್ತೆ. ಒಂದು ವಿಶೇಷವಾದ ಪ್ರಾರ್ಥನೆ. ಈ ವ್ಯಕ್ತಿಯ ಬಗ್ಗೆ ಬೈಬಲಲ್ಲಿ ಒಂದು 3 ಸಲ ಹೇಳಲ್ಪಟ್ಟಿದೆ ಅನಿಸುತ್ತೆ. ಅದೇ ಥರ ಈ ಪ್ರಾರ್ಥನೆ ನಾವು ನೋಡುವಾಗ ಒಂದು 2 ವಚನದಲ್ಲಿ ಫುಲ್ ಸ್ಟೋರಿಯನ್ನು ಹೇಳಿದ್ದಾನೆ. ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ನಮಗೆ ಎಷ್ಟು ವಿಶೇಷವಾಗಿ ಹೇಳ್ಬೋದು, ಎಷ್ಟು ಚಂದವಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದರೆ ಇದಕ್ಕೆ ಮುಂಚಿತವಾಗಿ ಎಲ್ಲ ತಾಯಿಯು ಆ ಗರ್ಭ ವೇದನೆಯನ್ನು ಅನುಭವಿಸ್ತಾರೆ. ಓಕೆನಾ? ಅದು ಸ್ಟಾರ್ಟಿಂಗಲ್ಲೇ ಹೇಳಲ್ಪಟ್ಟಿದೆ. ಇವಾಗ ಯಾಬೇಚನಿಗೆ ಈ ಬರ್ತ್ಸನ್ನು ಕೊಡುವಾಗ ಅವರಮ್ಮ ಬಂದು ತುಂಬ ದುಃಖದಿಂದ ಆ ಬರ್ತನ್ನು ಕೊಡ್ತಾರೆ. ಇವಾಗ ಏನಾಗುತ್ತಂದರೆ, ಇವಾಗ ನಾವು ನೋಡುವಾಗ ಕಷ್ಟಪಟ್ಟು ಮಗುಗೆ ಬರ್ತ್ ಕೊಡ್ತೀವಿ. ಆ ಕಷ್ಟ ಎಲ್ಲ ಯಾವಾಗ ಸಂತೋಷವಾಗಿ ಮಾರ್ಪಡುತ್ತೆ? ಮಗುನ ನೋಡಿದ ತಕ್ಷಣ ನಾವು ಸಂತೋಷ. ಅದು ಹೇಗೆ? ಸರಿ, ಆ ಮಗುಗೆ ಏನು ಹೆಸರು ಇಡ್ತೀರಾ? ನನಗೆ ತುಂಬ ನೋವು ಕೊಟ್ಬಿಟ್ಟು ಇವನು ಹುಟ್ಟ ಅಂದ್ಬಿಟ್ಟು ಇವನೇ ನೋವು ಅಂತ ಯಾರಾದರೂ ಇಡ್ತಾರಾ? ಮತ್ತೇನಂತ ಯಾಕೆ ಸಂತೋಷವಾಗಿರ್ತೀರಾ? ಯಾಬೇಚನ್ ಅಂದರೆ ಏನು ಗೊತ್ತಾ? ಯಾಬೇಚನ್ ಅಂದರೆ ಏನು? ಅವ್ರ ಭಾಷೆಯಲ್ಲಿ ನೋವು ಅಂತ ಅರ್ಥ, ದುಃಖ ಅಂತ ಅರ್ಥ, ವೇದನೆ ಅಂತ ಅರ್ಥ. ಯಾಬೇಚನ ಅಂತ ಹೆಸರಿಗೆ ಮೀನಿಂಗೇ ನೋವು, ವೇದನೆ, ದುಃಖ. ಯಾವ ತಾಯಾದರೂ ಇಡ್ತಾರಾ? ಯಾವ ತಾಯಿಯೂ ಇಡಲ್ಲ. ಆದರೆ ಇಲ್ಲಿ ವಿಶೇಷವಾದ ತಾಯಿ ನೋಡಿ ಹೆಂಗಿಟ್ಟಿದ್ದಾರೆ.
ಇಲ್ಲಿ ಎಷ್ಟು ಜನ ಆ ತಾಯಿ ಅಂತ ಇದ್ದೀರಾ? ಎಲ್ಲರೂ ಹಾಲೆಲೂಯ ಹೇಳೋಣ. ಇಷ್ಟು ಜನ ಇದ್ದೀರಾ. ಇಷ್ಟು ಜನ ಎಲ್ಲ ನಿಮ್ಮ ಮಗುಗೆ ಏನು ಹೇಳ್ಬಿಟ್ರಿ? ಯಾರೂ ಕೇಳ್ತಾ ಇಲ್ಲ, ಅದಕ್ಕೆ ಹಾಲೆಲೂಯ ಹೇಳಿದ್ರಿ. ಅದೇ ನಮ್ಮ ಕ್ಲಾಸಲ್ಲಿ ನನಗೆ ಒಂದು ಫ್ರೆಂಡ್ ಇದ್ದಾನೆ. ಅವನು ಹೇಗೆ ಮಲಗ್ತಾನೆ ಗೊತ್ತಾ? ಕಣ್ಣು ತೆಕ್ಕೊಂಡೇ ಮಲಗ್ತಾನಂತೆ. ಆವಾಗ ನನಗೆ ಹೇಳ್ದ, ಈ ಥರ ಟೆಸ್ಟ್ ಮಾಡು, ಎಷ್ಟು ಜನ ಮಲಗ್ತಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಅವನು ಆ ಮಿಸ್ಟೇಕ್ ಮಾಡಿ ನನಗೆ ಹೇಳ್ದ. ಅದನ್ನು ಟ್ರೈ ಮಾಡಿದೆ, ನೋಡಿ ನಿಜ ಆಗ್ಬಿಡ್ತು. ಎಲ್ಲರೂ ಗಮನವಿಟ್ಟು ಕೇಳಿ. ದೇವರ ವಾಕ್ಯ ನಮಗೆ ಯಾಕೆ ಮುಖ್ಯ ಎಂಬುದಾಗಿ ನಾವು ಹೇಳ್ತೇವೆಂದರೆ, ದೇವರ ವಾಕ್ಯದಲ್ಲಿ ನಮಗೆ ಬೆಳವಣಿಗೆ ಇದೆ. ದೇವರ ವಾಕ್ಯದಿಂದಲೇ ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಬಲ ಹೊಂದಬಹುದು. ಅದರಿಂದ ಈ ಸಮಯದಲ್ಲಿ ನಿದ್ದೆನೇ ಬರಬಾರ್ದು ಅಂತ 2 ನಿಮಿಷ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯಿತಾ? ನನಗೆ ಬೈಬಲ್ ಕಾಲೇಜಲ್ಲಿ ಓದುವಾಗ ಯಾರಾದರೂ ನಿದ್ದೆ ಮಾಡಿದ್ರೆ ಅವ್ರನ್ನ ನೋಡಿ ಮಾತ್ರ ಮಾತಾಡಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ತುಂಬ ಕಡೆ ಹೋದಾಗ ನಾನು ಫಾಲೋ ಮಾಡಿದ್ದೀನಿ. ಆವಾಗ ನಾನು ಯಾರು ನಿದ್ದೆ ಮಾಡ್ತಾರೋ ಅವ್ರನ್ನ ಮಾತ್ರ ನೋಡಿ ನಾನು ಮಾತಾಡ್ತೀನಿ. ಹಂಗೆ ಮಾಡಿದ್ರೆ ಅವ್ರು ಎದ್ಬಿಡ್ತಾರಂತೆ. ಆ ಥರ ನಮಗೆ ನನ್ನ ಟೀಚರ್ ಹೇಳ್ಕೊಟ್ರು. ಸರಿನಾ? ಓಕೆ. ಯಾಬೇಚನು ಎಂದರೆ ಆ ಹೆಸರಿಗೆ ಅರ್ಥ ನೋವು ಮತ್ತು ವೇದನೆ ಎಂಬುದಾಗಿ. ಯಾಬೇಚನು ಬಂದು ಯೂದ ಗೋತ್ರದ ಒಂದು ಮನುಷ್ಯನಾಗಿದ್ದ, ಒಂದು ವಿಶೇಷವಾದ ಒಂದು ವ್ಯಕ್ತಿ. ಯೂದ ಗೋತ್ರದಲ್ಲಿ ಇರುವಾಗ ಅವನಿಗೆ ಅನೇಕ ಕಷ್ಟಗಳು. ಯಾಕಂದರೆ ಯೂದ ಗೋತ್ರದಿಂದ ಅನೇಕ ಹೊರ ದೇಶದಿಂದ ಬಂದು ಅನೇಕ ಜನರು ಇಸ್ರೇಲನ್ನು ಆಳ್ವಿಕೆ ಮಾಡ್ತಾಯಿದ್ರು. ಅಂಥ ಸ್ಥಿತಿಯಲ್ಲಿ ಎಲ್ಲ ಕಡಿಮೆ ಆಗಿ ಒಂದು ಸಮಾಧಾನದ ಪರಿಸ್ಥಿತಿಗೆ ಬರುವಾಗ ಇವನು ಯಾಬೇಚನ ಏನು ಮಾಡ್ತಾನೆ? ಅವನಿಗೆ ಒಂದು ದುಃಖ ಮಾತ್ರ ಇರ್ತಾನೆ ಇರುತ್ತೆ. ಯಾವ ಮಗುಗಾದರೂ ಹುಟ್ಟಿದ ತಕ್ಷಣ ನಿನ್ನ ಹೆಸರು ಫೇಲ್, ಓಕೆನಾ ಅಂತ ಇವಾಗೆಲ್ಲ ಇಂಗ್ಲೀಷಲ್ಲಿ ಹೆಸರು ಹೇಳ್ತಾರಲ್ಲ, ಆವಾಗ ನಿನ್ನ ಹೆಸರು ಫೇಲ್ ಅಂತ ಯಾರಾದರೂ ಇರ್ತಾರಾ? ಫೇಲ್ ಅಂತ, ಫೇಲಿಯರ್ ಅಂತ ಇರ್ತಾರಾ? ದುಃಖ ಅಂತ ಇರ್ತಾರಾ? ಇಲ್ಲಿ ಎಷ್ಟೋ ಜನಕ್ಕೆ ತುಂಬ ಚೆನ್ನಾಗಿರೋ ಹೆಸರೆಲ್ಲ ಇದೆ ಅಲ್ಲ. ನನ್ನ ಏಜಲ್ಲಿರೋದು ಹೇಮಂತ್. ನಿನ್ನ ಹೆಸರಿಗೆ ಮೀನಿಂಗ್ ಏನು? ಗೋಲ್ಡ್. ನೋಡಿ, ಗೋಲ್ಡ್, ಬಂಗಾರ ಅಂತ ಇಟ್ಟಿದ್ದಾರೆ. ಪಾಪ ಯಾಬೇಚನು ಇದನ್ನು ಅಂದ್ಕೊಂಡೇ ಅವನು ಒಂದು ದುಃಖಕ್ಕೆ ಒಳಗಾಗಿ ಹೋಗ್ಬಿಟ್ಟ. ಯಾರಾದರೂ ಇರ್ತಾರಾ? ಇವಾಗ ಸರಿ, ಬಂಗಾರ ಅಂತ ಇಟ್ಟಿದ್ದಾರೆ, ಎಲ್ಲ ನೋಡಾಗ ಹೇಮಂತ್ ಅಂತ ಚೆನ್ನಾಗಿ ಕರಿತೀವಿ. ಅದೇ ಯಾಬೇಚನು ಅಂತ ಹೇಳುವಾಗ ಅವನ ನೋಡಿದ ತಕ್ಷಣ ಕಿಂಡಲ್ ಮಾಡ್ತಾರಾ ಇಲ್ವಾ? ನನಗೆ ನಮ್ಮ ಡ್ಯಾಡಿ ಬಂದು ಪಾಲ್ ವಾಚ್ಮೆನ್ನಿನವರು ತುಂಬ ಒಳ್ಳೆಯ ಸೇವಕರು. ನನ್ನ ಹೋದಾಗ ವಾಚ್ಮೆನ್ ಅಂತ ಕರೆದ್ರು. ನನ್ನ ಮನೆಗೆ ಬಂದ್ಬಿಟ್ಟು ಏನು ಮಾಡಿಬಿಟ್ಟೆ, ಆ ಹೆಸರೇ ಬೇಡ ಅಂತ ಬೇರೆ ಥರ ಚೇಂಜ್ ಮಾಡಿಕೊಂಡೆ. ಆದರೆ ಅದು ತುಂಬ ಒಳ್ಳೆಯ ಹೆಸರು ಅಂತ ನನಗೆ ಬೆಳೆದ ಮೇಲೆ ದೇವ್ರನ್ನ ಬಂದು ನನ್ನನ್ನು ಸ್ವಂತ ರಕ್ಷಕನಾಗಿ ನಾನು ಹೊಂದ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಅದು ಬಂದು ತುಂಬ ಒಳ್ಳೆಯ ಹೆಸರು. ಅಂಥ ವ್ಯಕ್ತಿಯ ಹೆಸರನ್ನು ನಾವು ಹಿಡ್ಕೊಳ್ಳೋದು ಒಂದು ದೊಡ್ಡ ಹೆಮ್ಮೆ ಅಂತ. ಆದರೆ ನಾನು ಹೇಳ್ತೀನಿ, ಅವನು ಆ ದುಃಖದಲ್ಲೇ ಹೋಗ್ಬಿಟ್ಟ. ನನ್ನ ಎಲ್ಲರೂ ಹಿಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಯಾರಿಗಿದ್ರೂ ಇರುತ್ತಲ್ವಾ, ನಮ್ಮಲ್ಲಿ ಯಾರಿಗಿದ್ರೂ ಆ ದುಃಖ ಇದ್ದೇ ಇರುತ್ತೆ. ಆದರೆ ಈ ಒಂದು ವ್ಯಕ್ತಿ ಒಂದೇ ಒಂದು ವಾಕ್ಯದಲ್ಲಿ ಮಾಡಿದಂಥ ಒಂದು ಪ್ರಾರ್ಥನೆ ಎಷ್ಟು ವಿಶೇಷವಾಗಿತ್ತಂದರೆ ಅವನ ಜೀವಿತದಲ್ಲಿ ಎಲ್ಲವೂ ನೆರವೇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಅವ್ರ ಅಮ್ಮ ಯಾಕೆ ಈ ಥರ ಒಂದು ಹೆಸರನ್ನು ಇಟ್ಟರು ಅಂದರೆ ಹಲವಾರು ಕಾರಣಗಳಿದೆ. ಆದರೆ ಯಾವುದು ವಾಕ್ಯದಲ್ಲಿ ಮೆನ್ಷನ್ ಆಗಿಲ್ಲ. ಕೆಲವರು ಹೇಳ್ತಾರೆ ಅವನು ಹುಟ್ಟಿದಾಗ ಏನೋ ಒಂದು ಕೆಟ್ಟ ಕಾರ್ಯ ನಡೆದಿರ್ಬೋದು, ಇಲ್ಲಾಂದರೆ ಆ ಪ್ರಸವ ವೇದನೆ ಅವರಿಗೆ ಈ ಥರ ಇದ್ದಿರ್ಬೋದು. ಅದಕ್ಕೆ ಯಾಕಂದರೆ ಮೇ ಬಿ ಅವನಿಗೆ ಬಂದು ಆ ವೇದನೆ ಅಂತ ಹೇಳುವಾಗ ಅದೇ ಥರ 1ನೇ ವಾಕ್ಯದಲ್ಲಿ ಹೇಳುತ್ತಲ್ವಾ, ಅವನಿಗೆ ಅಣ್ಣ ತಮ್ಮಂದಿರು ಇದ್ದರು ಅಂತ ಹೇಳುತ್ತೆ. ಆದರೆ ಅವನಿಗಿನ ದೊಡ್ಡವರ ಚಿಕ್ಕವರ ಅಂತ ಇಲ್ಲಿ ಹೇಳಿಲ್ಲ, ಎಷ್ಟು ಜನ ಅಂತಾನೂ ಇಲ್ಲಿ ಹೇಳಿಲ್ಲ. ಆವಾಗ ನಾವು ನೋಡುವಾಗ ಅವಳಿಗೆ ಆ ವೇದನೆ ಗೊತ್ತಿರುತ್ತೆ. ಯಾಕಂದರೆ ಮುಂಚೆನೇ ಅವಳು ಮಗುಗೆ ಬರ್ತ್ ಕೊಟ್ಟಿರ್ತಾರಲ್ಲ, ಸೊ ಗೊತ್ತಿರುತ್ತೆ. ಆವಾಗ ನಾವು ಇಲ್ಲಿ ನೋಡುವಾಗ
ಆ ಕಾಲದಲ್ಲಿ ಯಾಕೆ ಇಸ್ರೇಲ್ನಲ್ಲಿ ಈ ಥರ ಹೆಸರು ಇಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಆ ಹೆಸರಿಗೆ ಒಂದು ಕಾರಣ ಇರುತ್ತೆ, ಒಂದು ಯೋಚನೆ ಇರುತ್ತೆ. ಈ ವ್ಯಕ್ತಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟದ ಎಂಬುದಾಗಿ ಏನಾದರೂ ಒಂದು ಮಾರ್ಕ್ ಥರ ಅದು ಆ ಥರ ಕರೀತಾರೆ ಎಂಬುದಾಗಿ ಒಂದು ಇಸ್ರೇಲ್ನ ಚರಿತ್ರದಲ್ಲಿ ಆ ಥರ ಹೇಳಲ್ಪಟ್ಟಿದೆ. ಆದರೆ ನಾವು ಯಾಬೇಚನ ಒಂದು ಜೀವನವನ್ನು ನೋಡುವಾಗ ಅವನು ಎಲ್ಲರ ಮುಂದೆ ಗೌರವವಾಗಿ ಜೀವಿಸಿದನು ಎಂಬುದಾಗಿ, ಅವನ ಅಣ್ಣ ತಮ್ಮಂದಿರು ಎಲ್ಲರಿಗೆ ಮುಂದೆ ಇವನು ತುಂಬ ಗೌರವವಾಗಿ ಜೀವಿಸ್ತಾನೆ ಎಂಬುದಾಗಿ. ಯಾಕಂದರೆ ಗೌರವ ಅಂದರೆ ಅವನು ಒಳ್ಳೆ ಜೀವನವನ್ನು ಜೀವಿಸಿರ್ತಾನೆ, ಅವನು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿರ್ತಾನೆ, ಅವನು ತುಂಬ ತಾಳ್ಮೆಯುಳ್ಳ ಒಂದು ವ್ಯಕ್ತಿಯಾಗಿರ್ತಾನೆ. ಇದೆಲ್ಲ ನೋಡುವಾಗ ನಾವು ಒಂದು ಕಾರ್ಯ ಮಾತ್ರ ಇವನ ಬಗ್ಗೆ ವಿಶೇಷವಾಗಿ ನೋಡ್ಬೇಕಂತ ಕಾರ್ಯ, ಇವನ ಪ್ರಾರ್ಥನೆ ಒಂದು ನಿಜವಾದ ಒಂದು ಪ್ರಾರ್ಥನೆಯಾಗಿತ್ತು. ನಾವು ಇಲ್ಲಿ ಯಾವುದನ್ನು ನೋಡ್ಬೇಕಂದ್ರೆ, ಇವಾಗ ಯಾಬೇಚನು ಎಂಬುದಾಗಿ ನಾವು ಹೇಳುವಾಗ ನಮ್ಗೆ ಯಾರಿಗೂ ಜ್ಞಾಪಕ ಬಂದಿಲ್ಲ. ಆವಾಗ ಪೂರ್ವಕಾಲ ವೃತ್ತಾಂತ ಯಾರೂ ಓದಿಲ್ಲ ಅಂತ ಅರ್ಥ, ಹೌದಾ? ಎಷ್ಟೋ ಜನ ಕೈ ಎತ್ತಿದ್ರಲ್ಲ. ಸೊ ಯಾಬೇಚನು ಇರೋದೇ ಎರಡು ವಾಕ್ಯ ಯಾರಿಂದ ಜ್ಞಾಪಕ ಇಟ್ಕೊಳ್ಳೋಕ್ಕಾಗತ್ತೆ? ಎಲ್ಲರಿಂದ ಜ್ಞಾಪಕ ಇಟ್ಕೊಳ್ಳೋಕ್ಕಾಗತ್ತೆ. ಆವಾಗ ಇವನನ್ನು ಇಲ್ಲಿ ನೋಡುವಾಗ ಇವನು ಬಂದು ಎಲ್ಲರ ಹತ್ರ ಇವನ ಸಣ್ಣ ಕತೆ ತುಂಬ ದೊಡ್ಡದಾಗಿ ಇಲ್ಲಿ ಬರೆದಿಲ್ಲ. ಆದರೆ ನಾವು ಒಳಗೆ ಅವನ ಚರಿತ್ರ ಹಂಗೆಲ್ಲ ಓದುವಾಗ ಇವನು ಎಲ್ಲರ ಹತ್ರ ಚೆನ್ನಾಗಿದ್ದ. ಆದರೆ ಇವನು ಬರೆಯೋನು, ಈ ಪೂರ್ವಕಾಲ ವೃತ್ತಾಂತವನ್ನು ಬರೆಯೋನು ಎಲ್ಲರದನ್ನು ಬಿಟ್ಟು ಬರೀ ಇವನ ಬಗ್ಗೆ ಮಾತ್ರ ಯಾಕೆ ಬರ್ದ ಅಂತ ನನಗೆ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾನೆ ಇತ್ತು. ಆವಾಗ ನಾವು ನೋಡುವಾಗ ಇಲ್ಲಿ ಎಷ್ಟೋ ಹೆಸರನ್ನು ಬರೆದಿದ್ದಾನೆ, ಆದರೆ ಯಾಬೇಚನು ಅನ್ನುವಾಗ ಬಂದು ಸ್ಟಾಪ್ ಮಾಡಿ ಅವನ ಕತೆ ಬರೀತಾನೆ. ಯಾಕಂದರೆ ಅವನು ಸಾಹುಕಾರಲ್ಲ, ಅವನಿಗೆ ದೊಡ್ಡ ಬಲ ಏನಿರಲಿಲ್ಲ, ಅವನ ರಾಜ ಅಲ್ಲ, ಆದರೆ ಅವನು ಪ್ರಾರ್ಥನೆ ಮಾಡಿದನು. ಅವನ ಪ್ರಾರ್ಥನೆ ಅವನನ್ನು ಮೇಲಕ್ಕೆತ್ತಿತು. ಯಾಬೇಚನಿಗೆ ಒಂದು ಕಾರ್ಯ ಅವನನ್ನು ಮೇಲಕ್ಕೆ ಎತ್ತಿತು ಎಂಬುದಾಗಿ ನಾವು ನೋಡುವಾಗ ಅವನ ಪ್ರಾರ್ಥನೆ. ನಾವು ಹೇಳುವಂತೆ ನಾವು 5 ಅವರ್ 6 ಅವರ್ ಪ್ರಾರ್ಥನೆ ಅಲ್ಲ, ಅದನ್ನು ಹೇಳೋಕ್ಕೆ ನಾವು ಒಂದು 5 ಸೆಕೆಂಡಲ್ಲಿ ಅದನ್ನು ಓದ್ಬೋದು. ಆದರೆ ಆ ಪ್ರಾರ್ಥನೆ ಹೇಗೆ ಇತ್ತು ಎಂಬುದಾಗಿ ನಾವು ಮುಂದಿನ ವಾಕ್ಯದಲ್ಲಿ ನೋಡೋಣ. ಮೊದಲನೇದಾಗಿ, ಯಾಬೇಚನು ಹುಟ್ಟಿದ್ದು ನೋವಿಂದ ಎಂಬುದಾಗಿ ನಾವು ಆರಂಭಿಸ್ತೀವಿ. ಆವಾಗ ಈ ನೋವು ಅಮ್ಮನಿಗೂ ಅಲ್ಲದೆ ಮಗನಿಗೂ ಆ ನೋವಿತ್ತು. ಏನು ನೋವು? ಅವನ ಹೆಸರನ್ನೇ ನೋವಾಗಿಟ್ಟಿದ್ದಕ್ಕೆ ಅವನಿಗೆ ನೋವಾಯಿತು. ಓಕೆನಾ? ಸೊ ಆದರೆ ಈ ನೋವನ್ನು ಯಾಬೇಚನು ಅವನ ಮನಸ್ಸಲ್ಲಿ ಅದು ಒಪ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಯಾರಿಗೆ ಒಪ್ಕೊಳ್ಳೋಕ್ಕಾಗತ್ತೆ? ಯಾರಿಗೂ ಒಪ್ಕೊಳ್ಳೋಕ್ಕಾಗಲ್ಲ. ಕಷ್ಟವಾಗಿತ್ತು. ಎಲ್ಲೋದ್ರೂ ನೋವು ಅಂತ ಕರೆದ್ರೆ ಯಾರಿಗಾದ್ರೂ ಇಷ್ಟ ಆಗುತ್ತಾ ಅಂತ ಹೇಳುವಾಗ ಇವನು ಇದೊಂದು ತುಂಬ ಸಿಲ್ಲಿಯಾಗಿರ್ಬೋದು, ಇದು ಕೇಳೋಕ್ಕೆ ಏನಿದು ಇಷ್ಟೇನಾ ಅಂತೆಲ್ಲ ಇರ್ಬೋದು. ಆದರೆ ಇಲ್ಲಿ ದೇವರು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ ನೀವು ಯಾಬೇಚನ ಜೀವಿತದಲ್ಲಿ ನೋಡ್ಬೋದು. ಇವಾಗ ನಾವು ಒಂದು ಸ್ಮಾಲ್ ಇಮ್ಯಾಜಿನೇಷನ್ ಮಾಡೋಣ. ನಾವು ಅಂದ್ಕೊಳ್ಳೋಣ, ಒಂದು ಹುಡುಗ ಇದ್ದಾನೆ, ಅವನಿಗೆ ಮಂದಿ ಇವಾಗ ಸ್ಕೂಲ್ ಕಳಿಸಿದಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದೆ ಅಲ್ಲ, ಅವನಿಗೆ ಇಂಥ ಹೆಸರು ಇಡುವಾಗ ಅವನಿಗೆ ನೋವಾಗುತ್ತೆ ಅಂತ, ಅವನ್ನ ಹೇಗೆ ಮಕ್ಕಳು ಅವನನ್ನು ಟ್ರೀಟ್ ಮಾಡ್ತಾರೆ ಅಂತ. ಆದರೆ ನಮ್ಮ ದೇವರು ನಮ್ಮನ್ನು ನೋಡುವಾಗ ಆ ಥರ ಅವರು ನಮ್ಮನ್ನು ನೋಡಲ್ಲ. ನಮಗೆ ಏನೇ ಹೆಸರಿದ್ರು, ನಮಗೆ ಏನೇ ಒಂದು ಮಾರ್ಕ್ ಇದ್ದರು, ಏನೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ದೇವ್ರು ಏನು ಹೇಳ್ತಾರಂದರೆ, ಅವರು ಬರೀ ನಿಮ್ಮ ಉದ್ದೇಶ ಮಾತ್ರ ನೋಡುವಾತನಾಗಿದ್ದಾನೆ. ಬರೀ ನಿಮ್ಮ ಉದ್ದೇಶ. ಯಾಬೇಚನ ಜೀವಿತದಲ್ಲಿ ಅವನ ಉದ್ದೇಶದ ಮೇಲೆ ತುಂಬ ಗುರಿಯಾಗಿದ್ದ. ಅವನ ನೋವಿತ್ತು, ಆದರೆ ದೇವರ ಹತ್ರ ಅವನ ಉದ್ದೇಶ ತುಂಬ ಶಾರ್ಪಾಗಿತ್ತು. ಅದೊಂದು ತುಂಬ ಏನು ಹೇಳೋದು, ಪ್ರೆಷಿಯಸ್ ಅನ್ನುವಾಗ ವಿಶೇಷವಾಗಿತ್ತು. ಇದನ್ನು ನಾನು ದೇವರ ಕಡೆಗೆ ತಲುಪಿಸಬೇಕು.
ಅವನ ಉದ್ದೇಶ ನೋಡಿ, ದೇವರು ನನಗೆ ಬೇಕು, ದೇವರ ಪ್ರಾರ್ಥನೆಯಲ್ಲಿ ನಾನು ನಿಲ್ಲಬೇಕು, ದೇವರೊಂದಿಗೆ ನಾನು ಒಂದು ಸಂಬಂಧ ಇಡ್ಕೋಬೇಕು. ದೇವರ ಪ್ರಾರ್ಥನೆ ಎಷ್ಟು ಮುಖ್ಯ ಎಂಬುದಾಗಿ ಯಾಬೇಚನ ಜೀವಿತದಲ್ಲಿ ನಾವು ನೋಡ್ಬೋದು. ಆದರೆ ನಾವು ದೇವರಲ್ಲಿ ಇರುವಾಗ ನೀವು ಎಂಥ ಮನುಷ್ಯನಾಗಿರ್ಬೋದು, ಈ ಲೋಕ ನಿಮ್ಮನ್ನು ಹಾಗೆ ಮಾಡ್ಬೋದು, ತಳ್ಬೋದು. ಆದರೆ ನಾವು ಕ್ರಿಸ್ತನಲ್ಲಿ ಬರುವಾಗ, ಪೌಲನು ಹೇಳ್ತಾನೆ 2 ಕೊರಿಂಥರ ಪುಸ್ತಕದಲ್ಲಿ 5:7, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಅವನು ಹಳೆಯವನಲ್ಲ, ಅವನು ಹೊಸವನೇ ಎಂಬುದಾಗಿ. ಯಾರಾದರೂ ಒಬ್ರು ಓದಿ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಲ್ಲಿ ದೂರದಲ್ಲಿರುವ 5:17 2 ಕೊರಿಂಥಿಯನ್ಸ್. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಎಲ್ಲ ನೂತನವಾಯಿತು. ಅವನಿಗೆ ನೋವು ಅಂತ ಹೆಸರಿರ್ಬೋದು, ಅವನ್ನ ಎಷ್ಟೋ ಜನ ಹಾಗೆ ಮಾಡಿರ್ಬೋದು, ಅವನ್ನ ಎಷ್ಟೋ ಜನ ದೂರ ಇಟ್ಟಿರ್ಬೋದು, ಆದರೆ ಅವನು ದೇವರ ದೃಷ್ಟಿಯಲ್ಲಿ ಹೊಸ ಸೃಷ್ಟಿಯಾಗಿದ್ದ. ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಅನೇಕ ಕಾರ್ಯಗಳು, ನಮ್ಮ ಕೆಲಸವನ್ನು ನೋಡಿ ಎಷ್ಟೋ ಜನ ನಮ್ಮನ್ನು ನೋಡುವವರಿದ್ದಾರೆ, ನಮ್ಮ ಮನೆಯನ್ನು ನೋಡಿ ಎಷ್ಟೋ ಜನ ನಮ್ಮನ್ನು ನೋಡುವವರಿದ್ದಾರೆ. ಆದರೆ ನೀವು ದೇವರ ಆಲಯದಲ್ಲಿರುವಾಗ, ದೇವರೊಂದಿಗಿರುವಾಗ, ದೇವರು ನಿಮ್ಮ ಮನಸ್ಸಲ್ಲಿರುವಾಗ, ನೀವು ದೇವರ ದೃಷ್ಟಿಯಲ್ಲಿ ದೇವ ಜನಕ್ಕೂ ದೇವರಿಗೂ ನೀವು ಹೊಸ ಸೃಷ್ಟಿಯಾಗಿದ್ದೀರಾ. ಇದನ್ನು ಯಾವಾಗಲೂ ನಾವು ಮರೆಯಬಾರದು. ಯಾಕಂದರೆ ನಾವು ದೇವರೊಂದಿಗೆ ಸಂಬಂಧ ಇರುವವರು, ದೇವರ ಸ್ವಂತ ಮಗನಾಗಿ ಮಗಳಾಗಿ ಇರುವ ಒಂದು ವ್ಯಕ್ತಿಯಾಗಿ ನಾವಿದ್ದೇವೆ. ಇದನ್ನು ಯಾವಾಗಲೂ ನಾವು ಮರೆಯಬಾರದು. ಅದಂತೆ ಯಾಬೇಚನ ಒಂದು ಪ್ರಾರ್ಥನೆ ಅವನನ್ನು ಹೇಗೆ ಮಾರ್ಪಡಿಸಿತ್ತು ಎಂಬುದಾಗಿ ನಾವು ನೋಡೋಣ. ಅದೇ 10ನೇ ವಚನ, 1 ಪೂರ್ವಕಾಲ ವೃತ್ತಾಂತ 4:10. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಸಾಕು. ಯಾಬೇಚನು ಯಾರನ್ನ ನೋಡಿ ಕೂಗಿದ? ಇಸ್ರಾಯೇಲ್ನ ದೇವರನ್ನು ಕೂಗುವಾಗ ಹೇಗೆ ಕೂಗ್ಬೋದು? ಇವಾಗ ನಮಗೆ ಇಂಥ ಒಂದು ಪರಿಸ್ಥಿತಿ ನಾವು ಇದ್ದೀವಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹೆಂಗಂದರೆ ಒಂದು ಕಷ್ಟ. ಓಕೆ, ಯಾಬೇಚನ ಕಾರ್ಯವನ್ನು ಬಿಟ್ಬಿಟ್ಟು ನಮ್ಮನ್ನು ಎಲ್ಲರೂ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ಓಕೆನಾ, ನಮ್ಮನ್ನು ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾರೂ ಸರಿಯಾಗಿ ನಡೆಸೋದಿಲ್ಲ. ಓಕೆನಾ, ನಾವು ಇವಾಗ ಒಂದೇ ದಾರಿ ಇರೋದು ದೇವರೊಬ್ಬರೇ, ಎಲ್ಲರೂ ಕೈ ಬಿಟ್ಬಿಟ್ರು. ಓಕೆ, ಇವಾಗ ನಾವೇನು ಮಾಡ್ತೀವಿ? ಯಾರಾದರೂ ಒಬ್ರು ಹೇಳಿ, ಇವಾಗ ನಾವು ಏನು ಮಾಡ್ಬೋದು? ಕೊನೆಗೂ ದೇವ್ರ ಕಡೆಗೆ ಬಂದು ಕುತ್ಕೊಬೇಕು, ಅದೆಲ್ಲರಿಗೂ ಗೊತ್ತು. ದೇವ್ರ ಹತ್ರನೇ ಬರಬೇಕು. ದೇವ್ರನ್ನ ಬಿಟ್ಟು ಹೋಗಿದ್ರು ಕೊನೆಗೆ ಕಷ್ಟ ಅನ್ನುವಾಗ ನಾವು ದೇವ್ರನ್ನ ಹುಡುಕ್ತೀವಿ. ಆವಾಗ ನಾವು ದೇವ್ರ ಹತ್ರ ಏನು ಕೇಳ್ತೀವಿ? ನನ್ನ ಹಾಗೆ ಮಾಡಿದವರೆಲ್ಲ ನಾಶವಾಗಿ ಹೋಗಲಿ, ನನ್ನ ಯಾರೆಲ್ಲ ಬೈದ್ರೋ ಅವ್ರ ಬಾಯಿ ನಾಶವಾಗಿ ಹೋಗಲಿ ಇಂಥ ಹೇಳೋರು ಜಾಸ್ತಿ ಜನ ಇದ್ದಾರೆ, ಹೇಳೋರು ಇದ್ದಾರೆ. ಆದರೆ ಇವನು ಯಾವ್ದ್ರ ಬಗ್ನೂ ಅನ್ಸದೆ ಇವನೇನು ಮಾಡ್ದ? ಒಂದು ಕಂಪ್ಲೇನೂ ಹೇಳಿಲ್ಲ. ದೇವ್ರ ಹತ್ರ ಹೋಗಿ, ದೇವರೇ ಇವನು ಈ ಥರ ಮಾಡ್ದ ಅಂತಲೂ ಹೇಳಿಲ್ಲ. ದೇವರೇ ಅವನು ನನಗೆ ಈ ಥರ ಮಾಡಿಬಿಟ್ಟು ಹೋಗ್ಬಿಟ್ಟ ಅಂತಲೂ ಹೇಳಿಲ್ಲ. ಆದರೆ ದೇವರ ಹತ್ರ ಒಂದೇ ಒಂದು ಮಾತ್ರ ಅವನು ಗಟ್ಟಿಯಾಗಿ ಹಿಡಿದು ಕೇಳಿದೇನೆಂದರೆ, ದೇವರ ಪ್ರಸನ್ನತೆಯಲ್ಲಿ ಕುಳಿತು ದೇವರಲ್ಲಿ ಒಂದು ಪರ್ಸನಲ್ ಟೈಮ್ ಅಂತಾರೆ, ಅವನಿಗೂ ದೇವರಿಗೂ ಇರುವ ಒಂದು ಪರ್ಸನಲ್ ಟೈಮ್ ಅವನು ಮುಖ್ಯ ಸ್ಥಾನದಲ್ಲಿ ಇಟ್ಟ. ಎರಡನೇದಾಗಿ ಅವನ ಪ್ರಾರ್ಥನೆ ಶಕ್ತಿಯುಳ್ಳ ಪ್ರಾರ್ಥನೆ, ಬಲವುಳ್ಳ ಪ್ರಾರ್ಥನೆ ಆಗಿತ್ತು. ಅದೇ ಥರ ಮೂರನೇದು ತುಂಬ ವಿಶೇಷವಾದದ್ದು, ತುಂಬ ಮುಖ್ಯವಾದದ್ದು ಅವನ ಉದ್ದೇಶ. ಈವಾಗಲೂ ಅವನ ಉದ್ದೇಶ ಯಾಬೇಚನ ಜೀವಿತದಲ್ಲಿ ಅವನು ಪ್ರಾರ್ಥನೆಯಲ್ಲಿ ಇದ್ದಿದ್ದ ಉದ್ದೇಶ ಅವನನ್ನು ಎಲ್ಲಿಗೆ ಕರ್ಕೊಂಡೋಗಿ ಅವನ್ನ ಬಿಡುತ್ತೆ ಮಾತ್ರ. ನೋಡಿ, ನಾವು ಪ್ರಾರ್ಥನೆಯಲ್ಲಿ ಬಂದು ಮಾಡ್ತೀವಿ, ದೇವರೇ ಅದು ಮಾಡಿ ಇದು ಮಾಡಿ ಅದು ಮಾಡಿ ಆಮೇನ್, ಈ ಥರ ನಾವು ಎಷ್ಟೋ ಜನ ಹೇಳ್ತೇವೆ. ಆದರೆ ನಾವು
ಕೆಲವು ಸಲ ನಾವೇನು ಮಾಡ್ತೇವೆ, ಇಲ್ಲ ಇದು ಬೇಕೇ ಬೇಕು ಅಂತಲೂ ಯಾಬೇಚನು ಹೇಳಿಲ್ಲ, ಇಲ್ಲ ನನಗೆ ಇದೆಲ್ಲ ಬೇಕು ಇದೆಲ್ಲ ಬೇಕು ಅಂತ ಹೇಳಿಲ್ಲ. ಆದರೆ ಯಾಬೇಚನು ಹೇಳುವಾಗ ಅವನ ಉದ್ದೇಶವನ್ನು ದೇವರು ನೋಡುವವರಾಗಿದ್ದರು. ಅವನ ಉದ್ದೇಶ ಅನ್ನುವಾಗ ಅವನ ಮನಸ್ಸನ್ನು, ಅವನ ಹೃದಯವನ್ನು ದೇವರು ನೋಡುವವರಾಗಿದ್ದರು. ಹೇಗೆ ನೋಡಿದ್ರು ಎಂಬುದಾಗಿ ನಾವು ನೋಡುವಾಗ ಇಲ್ಲಿಯೂ ಅವನು ಮಾಡುವಂಥ ಒಂದೊಂದು ಕಾರ್ಯದಲ್ಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಅದೇ ಥರ ನಾವು ಒಂದು ಇಮ್ಯಾಜಿನೇಷನ್ ಅಂದರೆ ಒಂದು ಗಿಡ ಇದೆ ಅಂದ್ಕೊಳ್ಳೋಣ. ಗಿಡ ಅಂದರೆ ಮರುಭೂಮಿ, ಡೆಸರ್ಟಲ್ಲಿ ಮರುಭೂಮಿಯಲ್ಲಿ ಒಂದು ಗಿಡ ಇದೆ, ಒಂದೇ ಒಂದು ಗಿಡ. ಓಕೆನಾ? ಸೊ ನಾವು ಆ ಗಿಡವನ್ನು ನೋಡುವಾಗ ಎಲ್ಲರೂ ಹೇಳ್ತಾರೆ, ಮರುಭೂಮಿಯಲ್ಲಿ ಗಿಡ ಬೆಳೆಯುತ್ತಾ? ಬೆಳೆಯಲ್ಲ, ಗಿಡ ಯಾವುದು ಬೆಳೆಯಲ್ಲ. ಅದೇ ಥರ ಎಲ್ಲರೂ ಹೇಳ್ತಾರೆ, ಇರೋರು ಎಲ್ಲರೂ ಹೇಳಿದ್ರಿ ಬೆಳೆಯೋದೇ ಇಲ್ಲ ಅಂತ. ಆದರೆ ಯಾರೋ ಒಬ್ಬರು ಒಂದು ದಿವಸ ನೋಡ್ಬಿಟ್ಟು ಆ ಗಿಡವನ್ನು ನೋಡ್ಬಿಟ್ಟು ಹೇಳ್ತಾರೆ, ಇದು ಬೆಳೆಯುತ್ತೆ, ಇದಕ್ಕೆ ಏನಾದರೂ ಒಂದು ಆಗುತ್ತೆ, ಸೂರ್ಯ ಬಂದ್ಬಿಟ್ಟು ಅದಕ್ಕೆ ಬೆಳಕು ಕೊಡುತ್ತೆ, ನೀರು ಕೊಡುತ್ತೆ ಅಂತ. ಆದರೆ ಯಾರೂ ನಂಬೋದೇ ಇಲ್ಲ. ಎಷ್ಟೋ ಜನ ಅದನ್ನು ನಂಬೋದೇ ಇಲ್ಲ. ಯಾಕೆ ನಂಬೋದಿಲ್ಲ ಅಂದರೆ ಅದಾಗಲ್ಲ. ಆಗುತ್ತಾ? ಅದಾಗಲ್ಲ. ಆದರೆ ನಾವು ಪ್ರಾರ್ಥನೆ ಆ ನೀರು ಥರ ಆ ಗಿಡದ ಮೇಲೆ ನೀರನ್ನು ಸುರಿಸುವಾಗ ಆ ಗಿಡ ಜೀವಕ್ಕೆ ಬರುತ್ತೆ. ಯಾಕೆ ಗೊತ್ತಾ ಎಲ್ಲರೂ ಆಗಲ್ಲ ಅಂದ್ರಿ? ನಮ್ಮಿಂದ ಆಗಲ್ಲ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಆವಾಗ ನಾವು ದೇವರಲ್ಲಿ ನಂಬಿಕೆ ಇಡುವಾಗ ಆ ವಿಶ್ವಾಸ ಅವನನ್ನು ಕಾಪಾಡ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಥರ ಇವಾಗ ದೇವರು ಆ ನೀರನ್ನು ನಮ್ಮ ಮೇಲೆ ಸುರಿಸುವವರಾಗಿದ್ದಾರೆ. ಆ ನೀರಿಗಾಗಿ ನಾವು ಯಾಬೇಚನಂತೆ ಹೇಗೆ ಕುಳಿತಿರಬೇಕಂದ್ರೆ ಪ್ರಾರ್ಥನೆಯಲ್ಲಿ, ಉದ್ದೇಶದಿಂದ, ಬಲವುಳ್ಳ ಪ್ರಾರ್ಥನೆಯಾಗಿರಬೇಕು. ಅದಂತೆ ನಾವು ಯಾಬೇಚನ ನೋಡುವಾಗ ಒಂದು ವಿಶೇಷವಾದ ಕಾರ್ಯ ಏನಂದರೆ ಪರ್ಸ್ನಲ್ ಟೈಮ್. ಅವನಿಗೆ ದೇವರಿಗೆ ಒಂದು ಪರ್ಸ್ನಲ್ ಟೈಮ್ ಇತ್ತು. ಒಂಟಿಯಾಗಿ ಒಂದು ಅರೆಯಲ್ಲಿ ಕುಳಿತು, ರೂಮಲ್ಲಿ ಕುಳಿತು ನಿಮಗೂ ದೇವರಿಗೂ ಇರುವ ಆ ಸಂಬಂಧವನ್ನು ಬೆಳೆಸುವುದು. ಅದೇ ಥರ ಇನ್ನೊಂದು ಕಾರ್ಯವಾಗಿ ನಾವು ನೋಡಬೇಕಂದ್ರೆ ಅದೇ ವಚನದಲ್ಲಿ 10ನೇ ವಚನ 4 ಕಾರ್ಯಗಳು ಹೇಳ್ತಾನೆ. 4 ಪ್ರಾರ್ಥನೆ ಕಾರ್ಯವನ್ನು ಯಾಬೇಚನು ಹೇಳ್ತಾನೆ. ಫಸ್ಟ್ ಬಂದು ಬ್ಲೆಸ್ ಮೀ ಇನ್ ಡೀಡ್, ನೀವು ನನ್ನನ್ನು ನಿಜವಾಗಿ ಆಶೀರ್ವದಿಸಬೇಕು. ಏನಂತ ಕೇಳ್ದ? ಫಸ್ಟು ನಿಜವಾಗಿ ಆಶೀರ್ವದಿಸಬೇಕು. ಎಷ್ಟು ಜನ ಕೇಳ್ತೀರಾ, ದೇವರೇ ನನ್ನನ್ನು ನಿಜವಾಗಿ ಆಶೀರ್ವದಿಸಬೇಕೆಂಬುದಾಗಿ? ಇಬ್ರಿಗೆ ಮಾತ್ರ ಸಿಗುತ್ತೆ. ಓಕೆ, ದೇವರಲ್ಲಿ ನಾವು ಉತ್ಸಾಹಗೊಳ್ಳುವಾಗ ಅದೇ ನಮ್ಮ ಉದ್ದೇಶ. ನಮ್ಮನ್ನು ಸೋಲಿಸೋದಕ್ಕೆ ಯಾವಾಗಲೂ ಸೈತಾನ ನಮ್ಮ ಪಕ್ಕದಲ್ಲೇ ಇದ್ದಾನೆ, ದೇವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆದರೆ ಅವನು ನಿಮ್ಮನ್ನು ಶೋಧಿಸ್ತಾನೆ. ಆವಾಗ ದೇವರು ನಿಮ್ಮನ್ನು ನೋಡ್ತಾರೆ, ನೀವು ದೇವರಲ್ಲಿ ಇವಾಗ ಹೇಗೆ ಇದ್ದೀರಾ ಎಂಬುದಾಗಿ. ಅದನ್ನು ನಾವು ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ, ಅದು ನಮ್ಗೆ ದೊಡ್ಡದಲ್ಲ. ಇವಾಗ ಅಪ್ಪ ಅಮ್ಮ ನಮ್ಮನ್ನು ಸ್ಕೂಲಿಗೆ ಕಳಿಸ್ತಾರೆ, ಅಪ್ಪ ಅಮ್ಮ ಜೊತೇಲಿ ಬಂದು ಬರೀತಾರಾ? ಟೆಸ್ಟ್ ಬಂದವ್ರು ಬರೀತಾರ? ಟೆಸ್ಟ್ ಅವ್ರ ಕೈಯಿಂದ ಹೇಳ್ಕೊಡೋಕ್ಕಾಗುತ್ತೆ, ಅದು ನಾವು ಬರಿಬೇಕು. ಅದೇ ಥರ ನಮ್ಮ ದೇವರು ನಮ್ಮ ಪಕ್ಕದಲ್ಲಿ ಎಲ್ಲ ಹೇಳ್ಕೊಡ್ತಾರೆ, ನಾವು ಟೆಸ್ಟ್ ಬರಿಬೇಕು. ಟೆಸ್ಟ್ ಬರೆದಿಲ್ಲ ಅಂದರೆ ನಾವು ಪಾಸ್ ಆಗಲ್ಲ. ಶೈತಾನ ಶೋಧನೆಗೆ ನಾವು ಇಲ್ಲ ನಾನು ಫೇಲ್ ಅಂದರೆ ಫೇಲ್. ಆ ಥರ ಯಾಬೇಚನಿಗೂ ಅದೇ ಥರ ಟೆಂಪ್ಟೇಷನ್ಸ್ ಇತ್ತು. ಯಾಬೇಚನು ಹೇಳ್ತಾನೆ, ಇವಾಗ ನೋಡುವಾಗೆ ಫಸ್ಟ್ ಕೇಳುವಂಥ ಕಾರ್ಯ ಬಂದು ನೀನು ನನ್ನನ್ನು ನಿಜವಾಗಿ ಆಶೀರ್ವದಿಸಬೇಕು. ಅದು ಹೇಗೆ ಕೇಳಿದ್ದಂದರೆ ಅವನ ಮನಸ್ಸಿನ ಆಳದಿಂದ ಕೇಳಿದ್ನು. ಆ ಒಂದು ಪದವನ್ನು ತುಂಬ ಸ್ಪಷ್ಟವಾಗಿ ದೇವರ ಬಳಿಯಲ್ಲಿ ಮನಸ್ಸಿನ ಆಳದಿಂದ, ಹೃದಯದಿಂದ ಆ ಒಂದು ವರ್ಡನ್ನು ಹೇಳಿದ್ನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಥರ ನಾವು ಎಲ್ಲ ಟೈಮು ನಾವು ದೇವರ ಬಳಿಯಲ್ಲಿ ಕೇಳುವಾಗ ನಮ್ಗೆ ಏನಿರುತ್ತೆ ಅಂದರೆ, ದೇವರು ಮಾಡ್ತಾರಾ, ದೇವರು ಮಾಡಲ್ವಾ? ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಈ ಒಂದು ಪ್ರಶ್ನೆ ಬರುವಾಗ ಆವಾಗಲೇ ನಾವು ಅನ್ಕೊಬೇಕು ಅದನ್ನ ದೇವರ ಹತ್ರದಿಂದ ನಮಗೆ ಸಿಗಲ್ಲ ಎಂಬುದಾಗಿ.
ಯಾಕಂದರೆ ಇಲ್ಲಿ ಯಾಬೇಚನು ಹೇಗೆ ಕೇಳಿದ್ನಂದರೆ, ಒಂದೇ ಒಂದು ಚೂರು ಡೌಟ್ ಇಲ್ಲದೆ ದೇವರ ಬಳಿಯಲ್ಲಿ ಈ ವಿಜ್ಞಾಪನೆಯನ್ನು ಹೇಳ್ತಾನೆ, ನನಗೆ ಎಲ್ಲ ಆಶೀರ್ವಾದವನ್ನು ನೀವು ದೊರಕಬೇಕೆಂಬುದಾಗಿ. ಅದೇ ಥರ ನಾವು ನೋಡುವಾಗ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? ಎಲ್ಲರೂ ಶಬ್ದವಾಗಿ ಹಾಲೆಲ್ಲೂಯಾ ಹೇಳೋಣ. ಅದೇ ಥರ ದೇವರು ನಿಮ್ಮನ್ನು ನಂಬ್ತಾರೆ ಅಂತ ಎಷ್ಟು ಜನ ಹೇಳ್ತೀರಾ? ಹಾಂ, ನಾವು ಎಷ್ಟೇ ತಪ್ಪು ಮಾಡ್ಬೋದು, ಎಷ್ಟೇ ಏನೇ ಮಾಡಿದ್ರು, ಆದರೆ ನಾವು ಬಂದು ಒಂದೇ ಒಂದು ಕ್ಷಮಾಪಣೆ ಕೇಳುವಾಗ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಅಷ್ಟು ಕರುಣೆಯುಳ್ಳ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅನ್ಕೋಬೇಕು. ಯಾಕಂದರೆ ದೇವರು ಇವತ್ತಿಗೂ ಅಷ್ಟು ಕರುಣೆಯುಳ್ಳ ದೇವರಾಗಿದ್ದಾರೆ. ನಾವು ಒಂದೊಂದು ಪ್ರತಿ ಸರಿಯೂ ನಾವು ಆಚೆ ಹೋಗುವಾಗ ನೆಕ್ಸ್ಟ್ ನಿಮಿಷ ನಮಗೇನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿದ್ರೆ ಆ ಪ್ಲೇನ್ ಚೆನ್ನಾಗೇ ಇತ್ತು, ಎಲ್ಲ ಚೆನ್ನಾಗಿತ್ತು. ಆ ಓಡ್ಸೋನು ಬಂದು ಎಷ್ಟು ಅವರ್ ಓಡ್ಸೋನೆ ಅಂತೆ, ತುಂಬ ಎಕ್ಸ್ಪೀರಿಯನ್ಸ್ ಅವನಿಗೆ. ಆದರೆ ಪ್ಲೇನ್ ಬಂದು ಕ್ರ್ಯಾಶ್ ಆಗಿಬಿಡ್ತು. ಅದು 241 ಜೀವನ. ಆದರೆ ನಾವು ಇಲ್ಲಿ ನೋಡುವಾಗ ಎಲ್ಲರೂ ಆರಂಭ ಸಭೆಯಿಂದ ಇವತ್ತು ತನಕ ನಾವೆಲ್ಲರೂ ಇಲ್ಲೇ ಇದ್ದೀವಿ, ತುಂಬ ಚೆನ್ನಾಗಿದ್ದೀವಿ. ದೇವರು ನಮ್ಮನ್ನು ದಿನವೂ ನಮ್ಮನ್ನು ಕಾಪಾಡ್ತಾ ಬರ್ತಾ ಇದ್ದಾನೆ. ಆದರೆ ಎಷ್ಟೋ ಜನಕ್ಕೆ ನಾವು ವಿಶ್ವಾಸ ಇಲ್ಲದೆ ಎಷ್ಟೋ ಸಲ ನಾವು ದೇವ್ರನ್ನ ಬಿಟ್ಕೊಟ್ಟಿದ್ದೀವಿ, ಎದುರಾಗಿ ಎಷ್ಟೋ ಕಾರ್ಯ ಮಾಡಿದ್ದೇವೆ. ಆದರೆ ಇವತ್ತು ಕೂಡ ನಾವು ಸಂತೋಷವಾಗಿ ದೇವರ ವಾಕ್ಯವನ್ನು ಕೇಳುವವರಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಆದರೆ ಅಲ್ಲಿ ಒಳಗೆ ಇದ್ದಿದ್ದ ಒಂದೊಂದು ಮಕ್ಕಳ ಒಂದು ಸ್ಟೋರಿ ನೋಡುವಾಗ ಅಷ್ಟು ವೇದನೆಯಾಗಿತ್ತು. ಎಷ್ಟು ಚಿಕ್ಕ ಮಕ್ಕಳು, ಚಿಕ್ಕ ಮಗುವೆಲ್ಲ ಸತ್ತೋಯ್ತು. ಆದರೆ ನಮ್ಮನ್ನು ಈ ದಿನದಲ್ಲಿ ದೇವರು ನಾವು ಉಸಿರಾಡುವಂತೆ, ವಾಕ್ಯವನ್ನು ಕೇಳುವಂತೆ ನಮ್ಮನ್ನು ಆಶೀರ್ವದಿಸಿದ್ದಾನೆ. ದೇವರು ನಮ್ಮ ಪಕ್ಕದಲ್ಲೇ ಇದ್ದಾನೆ ಎಂಬುದಾಗಿ ನಮಗೆ ಹೇಳುವುದಕ್ಕೆ, ಇವತ್ತು ಕೂಡ ನಮ್ಮ ದೇವರು ನಮ್ಮ ಪಕ್ಕದಲ್ಲಿ ಇದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಇವತ್ತು ನಮಗಿದ್ದಾನೆ. ಇದೊಂದು ಸಾಕ್ಷಿಯಾಗಿ ನಮ್ಮ ಜೀವನದಲ್ಲಿ ತಗೋಬೇಕು. ಯಾಕಂದರೆ ದೇವರು ನಮ್ಮ ಪಕ್ಕದಲ್ಲಿ ಇರುವುದಕ್ಕೆ ನಾವು ಚೆನ್ನಾಗಿ ಇವತ್ತು ಕುಳಿತಿದ್ದೇವೆ. ಅವರ ಪ್ರಸನ್ನತೆ ದಾವೀದನೊಂದಿಗೆ ಹೇಗೆ ಹೋಯಿತೋ, ದೇವರೇ ನಿನ್ನ ಪ್ರಸನ್ನತೆ ನನಗೆ ಎಂದೆಂದಿಗೂ ಬೇಕು ಎಂಬುದಾಗಿ ಹೇಳುವಾಗ ದೇವರ ಪ್ರಸನ್ನತೆ ದಾವೀದನ ಹಿಂದೆ ಹೋಗ್ತಾನೆ ಇತ್ತು. ಅದಂತೆ ಒಬ್ಬೊಬ್ಬರ ಜೀವಿತದಲ್ಲೂ ದೇವರ ಪ್ರಸನ್ನತೆ ಹಿಂದೆ ಇದೆ ಎಂಬುದಾಗಿ ನಾನು ಹೇಳ್ತೇನೆ. ಎಲ್ಲರೂ ನಂಬಬೇಕು. ನಾವು ಎಷ್ಟೋ ಸಲ ವಿಶ್ವಾಸವನ್ನು ಕಳೆದು ಹೋಗುವಾಗ ದೇವರು ನಮ್ಮ ಮನಸ್ಸನ್ನು ಬಲಪಡಿಸಿ ನಾನಿದ್ದೇನೆ ಎಂಬುದಾಗಿ ಹೇಳುವವರಾಗಿದ್ದಾರೆ ದೇವರು. ಅದಂತೆ ಯಾಬೇಚನಿಗೆ ಕೂಡ ಯಾವ ಡೌಟು ಇಲ್ಲದೆ, ದೇವರ ಮೇಲೆ ಯಾವ ಡೌಟು ಇಲ್ಲದೆ ಅವನು ಹೋಗಿ ಕೇಳುವಾಗ ದೇವರವರು ಒಂದಿಗೆ ಇದ್ದಾನೆ ಎಂಬುದಾಗಿ ದೇವರು ಹೇಳಿದನು. ಅದಂತೆ ಎರಡನೇ ಕುರಿತ ಎನ್ಲಾರ್ಜ್ ಮೈ ಟೆರಿಟರಿ, ನನ್ನ ಪ್ರಾಂತವನ್ನು ವಿಸ್ತರಿಸಿ. ನನ್ನ ಪ್ರಾಂತವನ್ನು ವಿಸ್ತರಿಸಿ ಅಂತ, ನನ್ನ ಪ್ರಾಂತವನ್ನು ವಿಸ್ತರಿಸಿ ಎಂಬುದಾಗಿ ಕೇಳುವಾಗ ಅವನು ಬರೀ ಆ ಲ್ಯಾಂಡನ್ನು ಮಾತ್ರ ಕೇಳಿಲ್ಲ. ಪ್ರಾಂತ ಅನ್ನುವಾಗ ಲ್ಯಾಂಡ್ಸ್ ಮತ್ತು ಆ ಏರಿಯಾನೇ ನನಗೆ ಬೇಕು ಅಂತ ಹೇಳುವಾಗ ಇದನ್ನು ಮಾತ್ರ ಕೇಳಿಲ್ಲ. ಆದರೆ ಯಾಬೇಚನು ಏನನ್ನು ಕೇಳಿದನು ಎಂಬುದಾಗಿ ಕೇಳಿದರೆ ಅವನಿಗೆ ಒಂದು ಮಕ್ಕಳ ಒಂದು ಸಪೋರ್ಟ್ ಬೇಕು. ಅವನಂತೆ ಎಲ್ಲರೂ ಮಾರ್ಪಡಬೇಕು, ಅವನಂತೆ ಪ್ರಾರ್ಥನೆಯಲ್ಲಿ ಎಲ್ಲರೂ ಇರಬೇಕು, ದೇವರನ್ನು ಅವನಂತೆ ಒದ್ಕೋಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಆಪರ್ಚುನಿಟಿ, ಅವನಿಗೆ ಅನೇಕ ಆಪರ್ಚುನಿಟಿಗೆ ಸಲುವಾಗನ ಅನೇಕ ಅವಕಾಶಗಳು ಬೇಕು. ಇಲ್ಲಿ ನೋಡಿ, ಅವನು ಬರೀ ಲೋಕದ ಒಂದು ಕಾರ್ಯಗಳನ್ನು ಕೇಳದೆ ಅವನಿಗೆ ಅನೇಕ ಅವಕಾಶಗಳು ಯಾಕೆ ಬೇಕು ಅಂತ ಕೇಳಿರ್ತಾನಂದರೆ, ನನಗೆ ಗೊತ್ತಿದ್ದು ದೇವರ ಬಗ್ಗೆ ಹೇಳ್ಕೊಡೋಕ್ಕೆ, ನಿಜವಾದ ದೇವರು. ಯಾಕಂದರೆ ಆವಾಗ ಅವ್ರು ಹೇಗಿದ್ರಂದರೆ, ಒಂದು ಪರಿಸ್ಥಿತಿಯಲ್ಲಿ ಸೈರಸ್ ಅಂತ ಒಬ್ಬ ರಾಜ ಬಂದು ಈ ಇಸ್ರೇಲ್ ಮಕ್ಕಳನ್ನು ಅವನು ಬಿಡಿಸ್ತಾನೆ. ಓಕೆನಾ, ಅವ್ರನ್ನೆಲ್ಲ ಆಚೆಯಿಂದ ಬಂದು ಇಸ್ರೇಲನ್ನು ಬಂದು ಹಿಡ್ದಿರ್ತಾರೆ. ಅವನು ಒಂದು ಸ್ವಲ್ಪ ಸಮಯ ಆವಾಗ ಬಿಡಿಸಿದಂಥ ಒಂದು ಪೀರಿಯಡ್, ಒಂದು ಸ್ವಲ್ಪ ಸಮಯ ಎಲ್ಲ ರಿಲ್ಯಾಕ್ಸ್ ಆಗುವಂತೆ, ಯಾರು ಜಗಳ ಅದು ಇದು ಮಾಡದೆ ಒಂದು ಸ್ವಲ್ಪ ಇತ್ತು. ಆದರೆ
ಇಂತಹ ಪರಿಸ್ಥಿತಿಯಲ್ಲಿ ದೇವರ ಬಗ್ಗೆ ಹೇಳಬೇಕೆಂದು ಅವನು ಕೇಳಿದ. ಅವನ ಉದ್ದೇಶ ನೋಡಿ, ಅದೇ ಆರಂಭದಿಂದ ನಾನು ಹೇಳುವುದು, ನಮ್ಮ ಪ್ರಾರ್ಥನೆಯಲ್ಲಿ ಇರುವ ಉದ್ದೇಶ ನಮ್ಮನ್ನು ನಡೆಸುತ್ತೆ. ಆ ಪ್ರಾರ್ಥನೆಯಲ್ಲಿ ಇರುವ ಉದ್ದೇಶ ನಮ್ಮನ್ನು ಆಶೀರ್ವದಿಸುತ್ತೆ. ಪ್ರಾರ್ಥನೆಯಲ್ಲಿ ಇರುವ ಉದ್ದೇಶ ನಾವು ಇವಾಗ ಹೇಳಿದಂತೆ ಜನರನ್ನು ಸೇರಿಸುತ್ತೆ. ನಮ್ಮ ಉದ್ದೇಶ ನೋಡಬೇಕು. ಅದಂತೆ ಅವನು ಬರೀ ಅವನ ಹೆಮ್ಮೆಗಾಗಿ ಅವನೇನು ಕೇಳಿಲ್ಲ, ಆದರೆ ಒಳ್ಳೆ ಕಾರ್ಯಗಳನ್ನು ಜನರಿಗೆ ಮಾಡಬೇಕೆಂದು ಅವನು ಕೇಳಿದ್ನು ಎಂಬುದಾಗಿ ನಾವು ನೋಡುತ್ತೇವೆ. ಒಳ್ಳೆ ಕಾರ್ಯಗಳೇನೆಂದರೆ ಜನರಿಗೆ ಹೆಲ್ಪ್ ಮಾಡೋದು. ನಾವು ಹೆಲ್ಪ್ ಮಾಡ್ತೀವಾ? ಜನರಿಗೆ ಹೆಲ್ಪ್ ಮಾಡ್ತೀವಾ? ಹೆಲ್ಪ್ ಮಾಡಬೇಕು. ಮೋಸ್ಟ್ಲಿ ತಪ್ಪಾದ ಕಾರ್ಯಕ್ಕೆ ಹೆಲ್ಪ್ ಮಾಡಬಾರ್ದು, ಒಳ್ಳೆ ಕಾರ್ಯಕ್ಕೆ. ಇವಾಗ ಒಬ್ಬ ಕುಡಿಯೋಕ್ಕೆ ಕಾಸು ಕೇಳ್ತಾನಂದರೆ ಖಂಡಿತವಾಗ್ಲೂ ಕೊಡಬಾರ್ದು. ಅದಂತೆ ಅವನ್ನ ನೋಡುವಾಗ ಅವನು ತುಂಬ ಬಡತನದಲ್ಲಿ ಇರ್ಬೋದು, ಆದರೆ ನಾವು ಒಳ್ಳೆ ಕಾರ್ಯ ನಿಜವಾಗ್ಲೂ ಮಾಡಬೇಕಂದ್ರೆ ಅವನ್ನ ಕರ್ಕೊಂಡೋಗಿ ಊಟ ಕೊಡಿಸಿ, ಅವನು ಸರಿಯಾದ ಒಂದು ಸ್ಟೇಟಲ್ಲಿದ್ದರೆ ದೇವರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ, ಪರಿಶುದ್ಧಾತ್ಮನು ಒಬ್ಬನೇ ರಕ್ಷಣೆಯನ್ನು ಕೊಡುವಾತನು. ನಾವು ಬರೀ ಒಂದು ವೆಸಲ್ ಆಗಿದ್ದೀವಿ, ಇನ್ಸ್ಟ್ರೂಮೆಂಟ್. ನಮ್ಮನ್ನು ಬರೀ ಯೂಸ್ ಮಾಡ್ತಾರೆ ದೇವರು. ಆ ಎರಡು ಮಾತನ್ನು ಹೇಳೋದಕ್ಕೆ ಯೂಸ್ ಮಾಡ್ತಾರೆ. ಆ ಎರಡು ಮಾತನ್ನು ಹೇಳುವಾಗ ದೇವರು ರಕ್ಷಣೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಯಾಬೇಚನು ಅವನ ಸ್ವಂತ ಹೆಮ್ಮೆಗೋಸ್ಕರ ಕೇಳಿಲ್ಲ, ಸ್ವಂತ ಒಂದು ಹೆಸರಿಗೋಸ್ಕರ ಕೇಳಿಲ್ಲ, ಆದರೆ ಅವನ ಉದ್ದೇಶ ದೇವರಿಗಾಗಿ ಜನರನ್ನು ಮಾರ್ಪಡಿಸಬೇಕು. ಅವನು ಬರೀ ಲೋಕದಲ್ಲಿರುವ ಹಣ ಆಸ್ತಿಯನ್ನು ಕೇಳಿಲ್ಲ, ಆದರೆ ಆತ್ಮೀಕವಾದ ಒಂದು ಬಲವನ್ನು ಕೇಳಿದ್ನು ಎಂಬುದಾಗಿ ನಾವು ಇನ್ನೊಂದು ನಾವು ಮೂರನೇ ಪ್ರಾರ್ಥನೆ ಕುರಿತಾಗಿ ನೋಡುವಾಗ, ನಿನ್ನ ಕೈ ನನ್ನ ಸಂಗಡ ಇರಲಿ ಎಂಬುದಾಗಿ ಹೇಳ್ತಾನೆ. ದೇವರ ಕೈ ನಮ್ಮ ಸಂಗಡ ಇದೆಯಾ? ಓಕೆ, ದೇವರ ಕೈ ಎನ್ನುವಾಗ ನಿಮಗೆ ಏನು ಯೋಚನೆ ಬರುತ್ತೆ? ದೇವರ ಕರ. ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಲ್ಲ, ದೇವರೇ ನಿಮ್ಮ ಕರ ನಮ್ಮ ಮೇಲಿರ. ಹೇಗಿರುತ್ತೆ? ಹೇಗಿರುತ್ತೆ? ಹೇಳಿ 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 ಬೇಗ. ಓಕೆ, ಹಾಂ, ಬೇರೆಯವರು ಯಾರಾದರೂ? ಓಕೆ, ದೇವರ ಕರ ಅನ್ನುವಾಗ ದೇವರ ಪರಿಶುದ್ಧಾತ್ಮನು, ದೇವರ ಪ್ರಸನ್ನತೆ, ದೇವರ ಬಲ, ದೇವರ ಒಂದು ಪ್ರೊಟೆಕ್ಷನ್, ನಮ್ಮನ್ನು ಕಾಯುವುದು ಅವರ ದೂತರಿಂದ, ಅದೇ ದೇವರ ಕರ. ಇವನು ಯಾಬೇಚನ ನೋಡಿ, ಫಸ್ಟ್ ಅವನು ಕೇಳಿದ್ದು ಬಂದು ಆಶೀರ್ವಾದ, ಎರಡನೇದು ಅವನ ಟೆರಿಟರಿ, ಮೂರನೇದು ಬಂದು ದೇವರ ಕರವನ್ನು ಕೇಳ್ತಾನೆ. ನಾವು ಕೇಳುವಂಥ ಆಶೀರ್ವಾದ ಹೇಗಿರುತ್ತೆ ಅಂದರೆ, ನಾವು ಅನ್ನುವಾಗ ನಾವೆಲ್ಲ ಮೋಸ್ಟ್ ಆಫ್ ದೆಮ್ ನನ್ನ ಫ್ರೆಂಡ್ಸ್ ಅಂತ ನಾವು ತೊಗೊಬೋದು. ನಾನು ತೊಗೊತೀನಿ, ನನಗೆ ಒಂದು ಆಡಿ ಕಾರ್ ಬೇಕು, ಬೆನ್ಸ್ ಕಾರ್ ಬೇಕು, ನಾವು ಆಚೆ ಹೋಗಿದ ತಕ್ಷಣ ಈ ಥರ ನಾನು ತಗೊಬೇಕು ಎಂಬುದಾಗಿ ದೇವರು ಕೊಡ್ತಾರೆ. ನಾನು ಕೊಡಲ್ಲ ಅಂದಿಲ್ಲ, ಆದರೆ ಅದು ನಿರಂತರ ಅಲ್ಲ. ಆ ಬೈಕ್ ನಾಳೆ ಹೋಗಿ ಗುದ್ದಿ ಅದು ಹೆಂಗೆ ಪ್ಲೇನೇ ಬಿದ್ದೋಯ್ತು, ಬೈಕ್ ಬೀಳಲ್ವಾ? ಆ ಥರ ಅದು ನಿರಂತರ ಅಲ್ಲ. ನಮಗೆ ದೇವರ ಜ್ಞಾನ ಯಾಕೆ ಬೇಕಂದರೆ, ನಾವು ನಿರಂತರವಾದ ಕಾರ್ಯಗಳನ್ನು ನಾವು ಕೇಳಬೇಕು ಅಂತ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ನಿರಂತರವಾಗದ್ದು ಬೇಡ ಅಂತ ಯಾರು ಹೇಳ್ಕೊಡ್ತಾನೆ? ಸೈತಾನ ಹೇಳ್ಕೊಡ್ತಾನೆ. ಯಾಕಂದರೆ ಸೈತಾನ ಏನು ಹೇಳ್ಕೊಡ್ತಾನೆ ಗೊತ್ತಾ? ಬಾಯ್ಸ್ಗೆ ಮೇ ಬಿ ಬೈಕ್, ಕಾರ್, ಗರ್ಲ್ಸ್ಗೆ ಮೇ ಬಿ ಆರ್ನಮೆಂಟ್ಸ್, ಮೋಸ್ಟ್ಲಿ ಆ ಥರ. ಇದೆಲ್ಲ ನಿರಂತರ ಅಲ್ಲ. ಆದರೆ ಒಂದಿನಕ್ಕೆ ಯಾರಾದರೂ ನೋಡಿ ನಿಮ್ಮನ್ನ ಓಯ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆದರೆ 2ನೇ ದಿನ, 3ನೇ ದಿನ, 4 ದಿನನೂ ಹೇಳ್ತಾರೆ ಅಂದ್ಕೊಳ್ಳಿ, 10 ದಿನ ಆದಮೇಲೆ ಹೇಳಲ್ಲ. ಆದರೆ ದೇವರ ಕರ ನಿಮ್ಮ ಮೇಲೆ ಇರುವಾಗ ನಾವು ಸಾಯುವ ತನಕ, ನಾವು ಬದುಕಿರುವ ತನಕ ನಮ್ಮನ್ನು ನಡೆಸುವಾತನಾಗಿದೆ. ಅದೇ ಥರ ಇವಾಗ ನೋಡಿ, ಯಾಬೇಚನು ಪ್ರಾರ್ಥನೆ ವೀರನಾಗಿದ್ದಾನೆ, ಅದೇ ಥರ ದೇವರ ಜ್ಞಾನವನ್ನು ಪಡೆದಾತನಾಗಿ ಇದ್ದಾನೆ. ದೇವರ ಜ್ಞಾನ ನಮಗೆ ತುಂಬ ಮುಖ್ಯವಾಗಿದ್ದು. ಅದು ಜ್ಞಾನ ಯಾವಾಗ ಬರುತ್ತೆ ಗೊತ್ತಾ? ಜ್ಞಾನೋಕ್ತಿಗಳು 9 ಹತ್ತರಲ್ಲಿ ಹೇಳುತ್ತೆ ಅನಿಸುತ್ತೆ, ಇಲ್ಲ 10:9
ದೇವರ ಭಯವೇ ಜ್ಞಾನದ ಮೂಲ. ದೇವರ ಭಯ ನಮ್ಮಲ್ಲಿ ಇಲ್ಲ ಅಂದರೆ ಆ ಜ್ಞಾನ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಭಯ ನಮಗೆ ದೇವರ ಭಯ ಅಂದರೆ ಏನು? ದೇವರ ಕಾರ್ಯಗಳನ್ನು ಒಂದು ಕರೆಕ್ಟಾಗಿ ಡಿಸಿಪ್ಲಿನ್ಡಾಗಿ ಮಾಡಬೇಕು. ಪ್ರಾರ್ಥನೆ ಅನ್ನುವಾಗ, ಸಭೆ ಕೂಟ ಅನ್ನುವಾಗ ನಾವು ದೇವ್ರನ್ನ ಹೇಗೆಲ್ಲ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ? ಒಂದು ಮರ್ಯಾದೆ ಇಲ್ಲದೆ ದೇವರನ್ನು ಹೇಗೆ ಮಾಡ್ತೀವಿ ಗೊತ್ತಾ? ಪ್ರಾರ್ಥನೆಗೆ ಲೇಟಾಗಿ ಬರೋದು, ಪ್ರಾರ್ಥನೆಗೆ ಫ್ರೀಯಾಗಿ ಬರೋದು, ಭಯನೇ ಇಲ್ಲ, ಜಾಲಿಯಾಗಿ ಬಂದು ಹಂಗೆ ಕೂತ್ಕೊತೀವಲ್ಲ, ಆ ಥರ ಬಂದು ಇರಬಾರ್ದು ಎಂಬುದಾಗಿ ದೇವರು ಹೇಳ್ತಾರೆ. ಯಾಕಂದರೆ ಅದು ಇವಾಗ ನಾವು ದೇವ್ರನ್ನ ನೋಡ್ತಾ ಇಲ್ಲ. ಇದೇ ನಮ್ಮ ಟೀಚರ್ ಆಗಿದ್ರೆ ನಮ್ಮ ಮುಂದೆ ಇದ್ದಾರಲ್ಲ, ಭಯ ಇರುತ್ತೆ. ಓ ಲೇಟಾಗಿ ಬರಬಾರ್ದು, ಅವ್ರು ಹೊಡಿತಾರೆ. ಅದೇ ನಮ್ಮ ಕೆಲಸ ಕಾರ್ಯದಲ್ಲಿ ಬಾಸ್ ನನ್ನ ಕಾಸಲ್ಲಿ ಒಂದು ಭಾಗ ಕಟ್ ಮಾಡಿಬಿಡ್ತಾರೆ. ಯಾಕಂದರೆ ಅದು ಮುಖ್ಯ ಅಲ್ಲ, ದೇವ್ರನ್ನ ನಾವು ನೋಡ್ತಾ ಇಲ್ಲ. ದೇವರು ನಮ್ಮ ಹಿಂದೆ ಏನೇನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಕಣ್ಣಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ಇವತ್ತು ನಾವು ಉಸಿರಾಡುವುದು ದೇವರ ಕೃಪೆಯಿಂದಲೇ ಅಂತ ನಾವು ಒಂದೊಂದು ಸಾರಿನೂ ಹೇಳ್ತೀವಿ. ಆದರೆ ಅದನ್ನು ಅನುಭವಿಸಿ ಹೇಳುವಂತೆ ನಾವು ಇರಬೇಕು. ಆದರೆ ನಾನು ತುಂಬ ಕೆಲವು ಜನನ ಆ ಥರ ನಾನು ನೋಡಿದ್ದೀನಿ. ಯಾಕಂದರೆ ನಾನು ಒಂದು ವ್ಯಕ್ತಿನ ನೋಡುವಾಗ ನಾನು ಒಂದೇ ಒಂದು ಮಾತು ಕೇಳಿದೆ. ಅದು ಆಮೇಲೆ ನಾನು ಅನಿಸಿದೆ ಕೇಳ್ಬೋದಾ ಅಂತ. ನಾನು ತುಂಬ ಯೋಚನೆ ಮಾಡಿ ಕೇಳಿದಾಗ, ಯಾಕೆ ಜೀಸಸ್ನ ನೀವು ಪ್ರೀತಿ ಮಾಡ್ತೀರಾ ಅಂದ ತಕ್ಷಣ ಅವ್ರು ಹತ್ಬಿಟ್ರು. ಆವಾಗ ನಾನು ನಿಜವಾಗ್ಲೂ ದೇವರ ಪ್ರೀತಿಯನ್ನು ಅನುಭವಿಸಿದ ಒಂದು ವ್ಯಕ್ತಿ. ತುಂಬ ದೊಡ್ಡ ದೊಡ್ಡ ಸೇವೆಯನ್ನು ಮಾಡ್ತಾರೆ. ಅದೇ ಥರ ನಾವು ದೇವರ ಪ್ರೀತಿ, ದೇವರ ಕೃಪೆ, ದೇವರ ಕರುಣೆ ಅಂತ ಹೇಳುವಾಗ ಅದನ್ನು ಅನುಭವಿಸದೇ ಹೋದರೆ ನಮಗೆ ಗೊತ್ತಾಗಲ್ಲ. ಮತ್ತು ನೀವು ಅದನ್ನು ತಿರ್ಗಾ ಅನುಭವಿಸ್ಬೇಕಂತ ನಮಗೆ ಅದು ಅನಿಸಲ್ಲ. ಬಾಸ್ ಬಂದು ಹಣವನ್ನು ಕಟ್ ಮಾಡ್ತಾರೆ ಅಂತ ಗೊತ್ತು, ಯಾಕಂದರೆ ನೀವು ಅನುಭವಿಸಿದ್ದೀರಾ. ಅದಕ್ಕೆ ನೀವು ಕರೆಕ್ಟ್ ಆ ಥರ ನೀವು ದೇವರನ್ನು ಅನುಭವಿಸೋಕ್ಕೆ ಯಾರೂ ಪ್ರಯತ್ನ ಪಡಲ್ಲ. ಯಾಕಂದರೆ ದೇವರು ಏನೇ ಮಾಡಿದ್ರು ವಾಗ್ದಾನ ಮಾಡಿಬಿಟ್ಟಿದ್ದಾರೆ, ನಾನು ಬರೋ ತನಕ ಕೃಪೆ ಇರುತ್ತೆ, ಫಿನಿಶ್. ಈ ಥರ ಇರುವಾಗ ದೇವರು ವಾಗ್ದಾನ ಮಾಡೋ ಧೈರ್ಯ ಇದೆ ಅಲ್ಲ, ದೇವರು ನಮ್ಮನ್ನು ಬಿಟ್ಟೇ ಕೊಡಲ್ಲ ಅಂತ. ಆದರೆ ದೇವ್ರದ್ದು ಒಂದು ಮುಖ ಮಾತ್ರ ನಾವು ನೋಡ್ತೀವಿ. ಆದರೆ ನೀವು ಇನ್ನೊಂದು ಮುಖವನ್ನು ನೋಡುವಾಗ ಅದು ತುಂಬ ಭಯಂಕರವಾಗಿರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ, ಹೊಸ ಒಡಂಬಡಿಕೆಯಲ್ಲಿ ಆಲಯ, ಪ್ರಾರ್ಥನಾಲಯ ಹತ್ರ ಹೋಗುವಾಗ ದೇವರು ಅದು ಮಾರ್ಕೆಟಾಗಿ ಮಾರ್ಪಡಿಸುವಾಗ ದೇವರು ಕೋಪ ಬಂದು ಹೊಡೆದ್ರು. ಆ ಥರ ದೇವರಿಗೆ ಕೋಪ ಪಡಿಸೋಕ್ಕೆ ಎಲ್ಲಿ ನಾವು ತಪ್ಪು ಮಾಡಿದ್ರೆ ದೇವ್ರ ಕೋಪ ಬರುತ್ತೆ ಗೊತ್ತಾ? ಆಲಯದಲ್ಲಿ ತಪ್ಪು ಮಾಡಿದ್ರೆ. ಅವತ್ತು ಮಾರ್ಕೆಟ್ ಆಗಿತ್ತು, ನಾವು ಡಿಸಿಪ್ಲಿನ್ಡಾಗಿ ಇವತ್ತು ಟೈಮ್ಗೆ ಬರದೇ ಹೋದರೂ ಕೂಡ ದೇವರಿಗೆ ಕೋಪ ಬರುತ್ತೆ. ದೇವರು ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ, ಆದರೂ ದೇವರಿಗೆ ಎರಡು ಮುಖ ಇದೆ. ನಾವು ಆ ಕೃಪೆ ಕರುಣೆಯನ್ನು ಕಾಪಾಡ್ಕೋಬೇಕು. ಅದಂತೆ ನಾವು ಇಲ್ಲಿ ನೋಡಿದಾಗೆ ದೇವರ ಕರ ಎಷ್ಟು ಮುಖ್ಯ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಆದರೆ ಅದೇ ಥರ ಯಾಬೇಸಿಗೆ ದೇವರ ಕರ ಯಾಕೆ ಬೇಕಾಗಿತ್ತಂದರೆ ಅವನ ಸಕ್ಸಸ್ಗಲ್ಲ, ಅವನ ಹೆಮ್ಮೆಗಲ್ಲ. ಇಲ್ಲಾಂದರೆ ಅವನಿಗೆ ದೇವರ ಕರ ನನ್ನ ಮೇಲಿದ್ದರೆ ನನ್ನನ್ನು ನಡೆಸುತ್ತೆ, ನನಗೆ ಹಣ ಸಿಗುತ್ತೆ, ಜನರು ಸಿಗ್ತಾರೆ ಅಂತ ನಡೆಸಿಲ್ಲ. ಆದರೆ ಅವನ ಉದ್ದೇಶ ದೇವರಾಗಿದ್ದರು, ದೇವರ ಪ್ರಾರ್ಥನೆಯಾಗಿತ್ತು, ದೇವರಲ್ಲಿ ಹೆಂಗೆ ಬೆಳೆಯುವುದು ಎಂಬುದಾಗಿ. ನಾವು ಕೆಲವು ಸಮಯ ನಾನು ಕೆಲವು ವ್ಯಕ್ತಿಗಳನ್ನು ನೋಡಿದ್ದೇನೆ. ತುಂಬ ಬಡತನದಿಂದ ಒಂದು ಒಳ್ಳೆ ಪರಿಸ್ಥಿತಿಗೆ ಬರುವಾಗ ಅದು ಎಷ್ಟು ಆಪತ್ತಾದ ಒಂದು ಕಾರ್ಯ ಅಂತ ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ. ಬಡತನದಿಂದ ನಾವು ಒಂದು ಸಾಹುಕಾರ ಆಗಿಬಿಟ್ರೆ ನಾವು ದೇವರಲ್ಲ, ನಾವು ದೇವರು ಅಂತ ಅಂತಲೂ ನಾವು ಮರ್ತೋಗ್ಬಿಡ್ತೀವಿ. ನಮಗೆ ಈ ಲೋಕದ ಕಾರ್ಯಗಳು ನಮ್ಮ ಮನಸ್ಸನ್ನು ಕಂಪ್ಲೀಟಾಗಿ ಮುಚ್ಚಿಬಿಡುತ್ತೆ. ನಾನು ಯಾವಾಗಲೂ ಕೇಳುವಂಥ ಒಂದು ಕಾರ್ಯ, ದೇವರೇ ನಿಮಗೆ ಗೊತ್ತು ನಾನು ಹೆಂಗೆ ಅಂತ. ಆ ಥರ ನನಗೆ ಎಷ್ಟು ಸಾಕು ಎಷ್ಟು ಬೇಕು ಅಂತ ನಿಮಗೆ ಗೊತ್ತು, ಅದಂತೆ ನೀವು ನಡೆಸ್ರಿ. ನನಗೆ ಯಾವುದು ಜಾಸ್ತಿ ಬೇಡ, ಯಾವುದು ಕಡಿಮೆ ಬೇಡ. ಆದರೆ ನೀವು ನನ್ನನ್ನು ಹೇಗೆ ನಡೆಸ್ತೀರೋ ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ. ಅದೇ ಥರ ನಾವು ನೋಡುವಾಗ ದೇವರ ಪ್ರೀತಿ
ಅಷ್ಟು ಅಪಾರವಾಗಿದೆ. ದೇವರು ನಮಗೆ ಅಧಿಕವಾಗಿ ಕೊಡಲು ಶಕ್ತನಾಗಿದ್ದಾನೆ. ಆದರೆ ದೇವರನ್ನು ನಾವು ಅನಿಸುವಾಗ, ಈ ಒಳ್ಳೆ ಸ್ಥಾನದಲ್ಲಿ ಬರುವಾಗ ನಾವು ದೇವರನ್ನು ಅನಿಸದೆ ನಾವು ಬಿಟ್ಕೊಡ್ತೀವಿ. ಅದಕ್ಕೆ ದೇವರ ಕರ ನಮಗೆ ಮುಖ್ಯ, ದೇವರ ಪರಿಶುದ್ಧಾತ್ಮನು ನಮಗೆ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಆದಂತೆ ಕೊನೆಯದಾಗಿ ಒಂದು ಕಾರ್ಯವನ್ನು, ಇದು ತುಂಬ ಮುಖ್ಯವಾದ ಒಂದು ಕಾರ್ಯ, ಎಲ್ಲ ಗಮನವಿಟ್ಟು ಕೇಳಿ. ಲಾಸ್ಟ್ ಇದು ಪಡಿಗೆನ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು. ಯಾವ ವೇದನೆಯು ಪಡೆದಂತೆ ನಮ್ಮನ್ನು ರಕ್ಷಿಸು, ಅದಂತೆ ಯಾವ ಕೇಡಿನಿಂದನೂ, ಎಲ್ಲ ಕೇಡಿನಿಂದನೂ ನನ್ನನ್ನು ತಪ್ಪಿಸು ಎಂಬುದಾಗಿ ವಾಕ್ಯದಲ್ಲಿ ಯಾಬೇಚನು ಕೇಳ್ತಾನೆ. ಕೇಡು ಎಂಬುದಾಗಿ ನಾವು ನೋಡುವಾಗ, ಕೇಡು ಅಂದರೆ ಏನು? ಕೇಡು ಶೈತಾನ ಹೋರಾಟ, ಶೋಧನೆ. ಆ ಶೋಧನೆಯಿಂದ ನನ್ನನ್ನು ತಪ್ಪಿಸು. ಯಾಕಂದರೆ ದೇವರು ಇರುವಾಗ ಶೈತಾನನು ಖಂಡಿತವಾಗಿ ಬರ್ತಾನೆ. ನಾವು ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ, ಶೈತಾನನು ಬಂದು ಯೋಬನಿಂದ ಎಲ್ಲ ತಗೊಂಡ, ಆದರೆ ಯೋಬನ ವಿಶ್ವಾಸ ಅವನನ್ನು ಕಾಪಾಡ್ತು. ಅವನಿಗೆ 2ರಷ್ಟು ತಿರ್ಗಾ ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. ಅದಂತೆ ಇವನಿಗೆ ಎಲ್ಲ ದೇವರೊಂದಿಗೆ ಇರುವಾಗ ಒಂದು ಸುಖ ಜೀವನ ನಮಗೆ ಬೇಕು ಎಂಬುದಾಗಿ ನಾವು ಅಂದ್ಕೊತೀವಿ. ಆದರೆ ನಾವು ದೇವರನ್ನು ನೋಡುವಾಗ ನಮಗೆ ಕೆಲವು ಪರೀಕ್ಷೆ ನಮ್ಮ ಜೀವಿತದಲ್ಲಿ ಬರ್ತಾನೆ ಇರುತ್ತೆ. ಆ ಕೆಲವು ಪರೀಕ್ಷೆಯನ್ನು ನಾವು ಪಾಸ್ ಮಾಡಬೇಕಂದ್ರೆ ದೇವರು ನಮ್ಮ ಎಲ್ಲ ಕೇಡಿನಿಂದ ತಪ್ಪಿಸಬೇಕು ಎಂಬುದಾಗಿ ಇಲ್ಲಿ ಯಾಬೇಚನು ಹೇಳ್ತಾನೆ. ಅದಂತೆ ನಾವು ನೋಡುವಾಗ ಯಾಬೇಚನಿಗೆ ಯಾವಾಗಲೂ ಒಂದು ಧೈರ್ಯ ಇರ್ತೈತಿ. ಯಾಕಂದರೆ ದೇವರು ಜೊತೆಯಲ್ಲೇ ಇರ್ತಾ ಇದ್ದ. ಆದರೆ ಆ ಧೈರ್ಯ ನಮ್ಮ ಆತ್ಮಿಕವಾದ ಜೀವನವನ್ನು ಕಡಿಮೆ ಆಗಿಸುತ್ತೆ. ಅದರಲ್ಲಿ ಕುಂದಿ ಹೋಗುವಂಥ ಪರಿಸ್ಥಿತಿ ಜಾಸ್ತಿ ಬರುತ್ತೆ. ಯಾಕೆ ಗೊತ್ತಾ? ಕೇಡಿನಿಂದ ತಪ್ಪಿಸುವಾತನು ಕರ್ತನು, ಆದರೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗುವುದು ನಮ್ಮ ಕರ್ತವ್ಯ. ಸೊ ಅದಂತೆ ನಾವು ಇದರಲ್ಲಿ ಪಾಸ್ ಆಗಬೇಕು ಎಂಬುದಾಗಿ ನಾವು ನೋಡುವಾಗ ನಾವು ಆತ್ಮಿಕವಾಗಿ ಬಲವುಳ್ಳವರಾಗಿರಬೇಕು. ಆತ್ಮದಲ್ಲಿ ನಮಗೆ ಬಲ ಇಲ್ಲ ಅಂದರೆ ದೇವರ ಕಡೆಗೆ ನಾವು ನಿಲ್ಲುವುದು ಅಸಾಧ್ಯ. ಅದಂತೆ ಇಲ್ಲಿ ಯಾಕೆ ಅವನ ಆತ್ಮಿಕ ಜೀವಿತವಾಗಿ ಅವನು ಕೇಳ್ತಾನಂದರೆ, ಅವನು ತುಂಬ ಮುಖ್ಯಸ್ಥಾನ ಈ ಲೋಕದ ಕಾರ್ಯಗಳಿಗೂ ವಸ್ತುಗಳಿಗೂ ಕೊಡದೆ ಅವನ ಆತ್ಮಿಕವಾದ ರೀತಿಗೆ, ಯಾಕಂದರೆ ಅವನು ದೇವರೊಂದಿಗೆ ಐಕ್ಯತೆ ಬೇಕು ಎಂಬುದಾಗಿ ಇಲ್ಲಿ ಯಾಬೇಚನು ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಯಾಕಂದರೆ ಯಾಬೇಚನ ನೋಡುವಾಗ ಆ ಸಣ್ಣ ಪ್ರಾರ್ಥನೆಗೆ ಅವನು ಎಷ್ಟು ಒಂದು ಫಲವನ್ನು ಪಡೆದ ಅಂತ ನಾವು ಕೊನೆಯಲ್ಲಿ ನೋಡ್ತೇವೆ. ಆದರೆ ಯಾಬೇಚನ ಜೀವಿತ ಆರಂಭ ಅಲ್ಪವಾಗಿತ್ತು. ಅವನ ಆರಂಭ ತುಂಬ ಅಲ್ಪವಾಗಿತ್ತು. ಆದರೆ ನಾವು ಕೊನೆಯನ್ನು ನೋಡುವಾಗ ನಾವು ಇವಾಗ ಯಾಬೇಚನನು ಹೇಗೆ ಅವನ ಆತ್ಮಿಕ ಜೀವಿತವನ್ನು ಕೇಳಿದ್ನೋ, ನಾವು ಅದಂತೆ ದೇವರೊಂದಿಗೆ ಯಾವ ಕೇಡಿಗೂ ನಮ್ಮನ್ನು ಅರ್ಪಿಸಿದೆ. ದೇವರೇ ಎಲ್ಲ ಕೇಡಿಂದ ನಮ್ಮನ್ನು ತಪ್ಪಿಸಬೇಕು, ಎಲ್ಲ ಶೈತಾನ ಹೋರಾಟದಿಂದ ನಮ್ಮನ್ನು ತಪ್ಪಿಸಬೇಕು ಎಂಬುದಾಗಿ ನಾವು ಕೇಳುವವರಾಗಿರಬೇಕು. ಅದಂತೆ ನಾವು ಇಲ್ಲಿ ಇನ್ನೊಂದು ನೋಡಬೇಕಂದ್ರೆ, ನಾವು ಬರೀ ಆಶೀರ್ವಾದಕ್ಕೆ ಮಾತ್ರ ನಾವು ಹೋಗಿ ದೇವರ ಬಳಿಯಲ್ಲಿ ಕುಳಿತಿರದೆ, ನಾವು ದೇವರ ಮುಂದೆ ಪರಿಶುದ್ಧವಾಗಿ ದೇವರೊಂದಿಗೆ ಒಂದು ಗಟ್ಟಿಯಾದ ಸಂಬಂಧದಲ್ಲಿ ಇರಬೇಕು ಎಂಬುದಾಗಿ ಯಾಬೇಚನು ಇಲ್ಲಿ ಹೇಳ್ತಾನೆ. ಯಾಕಂದರೆ ಈ ಒಂದು 4 ಕಾರ್ಯಗಳು ದೇವರು ಹೇಗೆ ಯಾಬೇಚನಿಗೆ ಹೇಳಿದ್ರಂದರೆ, ನಾವು ಅದೇ ಕೊನೆಯದಾಗಿ ದೇವರು ಹೇಳ್ತಾರೆ ಆ ವಾಕ್ಯದಲ್ಲಿ ಏನು ಹೇಳುತ್ತಂದರೆ, ಅವನು ಬೇಡಿಕೊಂಡಿದ್ದನ್ನು ದೇವರು ದೊರಕಿಸಿದನು ಎಂಬುದಾಗಿ. ಆ ಸಣ್ಣ ಪ್ರಾರ್ಥನೆ, ಒಂದು 4 ಪದ ಒಂದು ಪ್ರಾರ್ಥನೆ, ದೇವರು ಎಲ್ಲವನ್ನು ದೊರಕಿಸಿದನು ಎಂಬುದಾಗಿ. ಇವತ್ತು ನಮ್ಮಲ್ಲಿ ಎಷ್ಟೋ ವಿಜ್ಞಾಪನೆಗಳಿರ್ಬೋದು, ಈ 4 ಅಲ್ಲ, ನಮ್ಮ ಹತ್ರ ಎಷ್ಟೋ ಇರ್ಬೋದು ಇವತ್ತು. ಆದರೆ ದೇವರು ಇಲ್ಲಿ ಯಾಬೇಚನಿಗೆ ಮಾಡಿದಂತೆ ನಮಗೂ ಇವತ್ತು ಮಾಡಲು ಶಕ್ತನಾಗಿದ್ದಾನೆ.
ಅದನ್ನು ಎಷ್ಟು ಜನ ನಂಬುವವರೆಲ್ಲ ಹಾಲೆಲೂಯಾ ಹೇಳೋಣ. ಆಮೇನ್. ಅದಂತೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ನಾವು ಹೇಳುವಂಥ ದೇವರ ಸನ್ನಿಧಾನದಲ್ಲಿ ಕುಳಿತು, ದೇವರ ಸಭೆಯಲ್ಲಿ ಕುಳಿತು ನಾವು ಏನೆಲ್ಲ ಹೇಳ್ತೇವೋ ದೇವರು ಎಲ್ಲವನ್ನು ಕೇಳಿ ದೇವರು ಸದುತ್ತರವನ್ನು ಕೊಡುವಾತನಾಗಿದ್ದಾನೆ. ಅದಂತೆ ಇದಕ್ಕೆ ಯಾರು ಪ್ರೂಫ್ ಅಂತ ನೋಡಬೇಕಂದ್ರೆ ಯಾಬೇಚನೆ ಪ್ರೂಫ್. ಅವನ ಆರಂಭ ಹೆಂಗಿತ್ತು, ಕೊನೆಯದಾಗಿ ನೋಡುವಾಗ ಯಾಬೇಚನಿಗೆ ಎಲ್ಲವನ್ನು ದೇವರು ಕೊಟ್ಟರು. ದೇವರು ಒಂದು ಹೆಸರೇ ಇಲ್ಲದೆ ಇರುವ ಒಂದು ವ್ಯಕ್ತಿಗೆ ಒಂದು ಹೆಸರನ್ನು ಕೊಟ್ಟು ಅವನು ಕೇಳಿದ ಎಲ್ಲ ಕಾರ್ಯಗಳನ್ನು ದೊರಕಿಸಿ ಅವನಿಗೆ ಯಾಬೇಚನಂದರೆ ಎಲ್ಲರಿಗೂ ಗೊತ್ತಾಗುವಂತೆ ದೇವರು ಅವನನ್ನು ಮಾರ್ಪಡಿಸಿದರು. ದೇವರು ಅದಂತೆ ನಿಮ್ಮನ್ನು ಈ ದಿನದಲ್ಲಿ ಮಾರ್ಪಡಿಸ್ತಾರೆ. ಆದರೆ ದೇವರ ಮಾತಿಗೆ ನೀವು ಕಿವಿ ಕೊಡುವವರಾಗಿ ವಿಧೇಯರಾಗಿ ಮಾರ್ಪಡಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಇವಾಗ ಇವನು ಯಾಬೇಚನ್ನು ಕೇಳಿದನು, ದೇವರು ಎಲ್ಲ ಕೊಟ್ಟರು. ಆದರೆ ನಾವು ಇವತ್ತು ಕೂಡ ನಮಗೆ ಎಷ್ಟೋ ಶೋಧನೆ ಇರ್ಬೋದು, ಎಷ್ಟೋ ಸಮಸ್ಯೆ ಇರಬಹುದು, ಎಷ್ಟೋ ಕಾರ್ಯಗಳಿಂದ ನಾವು ಗಟ್ಟಿಯಾಗಿ ಆಚೆ ಬರದೆ ಸೀಕ್ರೆಟ್ ಸಿನ್ಸ್ ಅಂತಾರೆ, ರಹಸ್ಯವಾದ ಪಾಪಗಳು ನಮ್ಮಲ್ಲಿರ್ಬೋದು. ಯಾರಿಗೂ ಗೊತ್ತಿಲ್ಲದೆ ಅನೇಕ ಕಾರ್ಯಗಳನ್ನು ಮಾಡ್ಬೋದು. ಆದರೆ ದೇವರು ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಆದರೆ ದೇವರು ಅದಂತೆ ಇವತ್ತು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಾವು ನೋಡುವಾಗ ಯಾಬೇಚನಂತೆ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಯಾಬೇಚನ ಉದ್ದೇಶವನ್ನು ಕಲಿಬೇಕು. ನಾವು ಯಾಬೇಚನ ಉದ್ದೇಶ ಬಂದು ಅವನ ಸ್ವಂತ ಇಚ್ಛೆಗೋಸ್ಕರ ಅಲ್ಲ, ಅವನ ಸ್ವಂತ ಮಾಂಸದ ಕಾರ್ಯಗಳಿಗೋಸ್ಕರ ಅಲ್ಲ, ಅವನು ದೇವರಿಗಾಗಿ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸನು ಎಂಬುದಾಗಿ ನಾವು ನೋಡ್ತೇವೆ. ಅದಂತೆ ನಾವು ಯಾವಾಗಲೂ ದೇಶ ನಮ್ಮನ್ನು ಒಂದು ಹೆಸರು ಕೊಡಲು, ಇಲ್ಲಿ ದೇಶದ ಮಕ್ಕಳು, ಜನರು, ಅನ್ಯ ಜನರು ನಮಗೆ ಒಂದು ಹೆಸರು ಕೊಟ್ಟರು ದೇವರಿಗೆ ನೀವು ಅರ್ಪಿಸಿ. ಯಾಕಂದರೆ ಯಾಬೇಚನ ನೋಡುವಾಗ ಅವನು ಯಾರ ಹತ್ರನೂ ಹೋಗ್ಬಿಟ್ಟು ಆ ಥರ ಮಾಡಬೇಡಿ, ಈ ಥರ ಮಾಡಬೇಡಿ, ದೇವ್ರ ಹತ್ರ ಹೋಗ್ಬಿಟ್ಟು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಿಲ್ಲ. ಆದರೆ ಅವನು ದೇವರಿಗೆ ಆತನನ್ನು ಅರ್ಪಿಸುವಾಗ ದೇವರು ಆತನನ್ನು ಮಾರ್ಪಡಿಸಿದರು. ಅವನ ಒಂದು ಸ್ಟೋರಿ ಒಂದು 2 ವಚನದಲ್ಲಿದ್ದರೂ ಅವನು ಅಷ್ಟು ಸ್ಪಷ್ಟವಾಗಿ ಅವನ ಜೀವಿತವನ್ನು ಹೇಳಲು ದೇವರು ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಅದಂತೆ ದೇವರು ನಮಗೆ ಮಾಡುವಂಥ ಕಾರ್ಯಗಳು, ಅನೇಕ ಕಾರ್ಯಗಳು ದೇವರು ನಮ್ಮ ಬರುವಂಥ ದಿನಗಳಲ್ಲಿ ಮಾಡುವಂಥರಾಗಿದ್ದಾರೆ. ಅದಂತೆ ನಾವು ದೇವರಿಗೆ ಒಂದು ಮುಖ್ಯ ಸ್ಥಾನವನ್ನು ಕೊಡುವಂಥರಾಗಿರಬೇಕು. ದೇವರಿಂದ ನಾವು ಎಷ್ಟು ದೂರ ಹೋಗ್ತೀವೋ ದೇವರು ನಿಮ್ಮಿಂದ ದೂರ ಹೋಗ್ತಾರೆ. ಅದಂತೆ ದೇವರಿಗೆ ನಾವು ಯಾವಾಗಲೂ ಆ ಮುಖ್ಯ ಸ್ಥಾನ ಬೇಕು. ಯಾಬೇಚನಂತೆ ಒಂದು ಪ್ರಾರ್ಥನೆ ಒಂದು ಜೀವನದಲ್ಲಿ ಬೆಳಿಬೇಕು. ಪ್ರಾರ್ಥನೆ ಜೀವನ ಇಲ್ಲ ಅಂದರೆ, ಒಂದು ಕ್ರೈಸ್ತನಿಗೆ ಪ್ರಾರ್ಥನೆ ಜೀವನ ಇಲ್ಲವಂದರೆ ಮತ್ತು ಅವನು ಕ್ರೈಸ್ತನೇ ಅಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಪ್ರಾರ್ಥನೆ ಎನ್ನುವುದು ಇವಾಗ ಮಗುಗೂ ಅಮ್ಮಗೂ ಒಂದು ಕಮ್ಯುನಿಕೇಷನ್, ಒಂದು ಮಾತನಾಡಬೇಕಾಗಿರೋ ಒಂದು ಕಮ್ಯುನಿಕೇಷನ್ ಇಲ್ಲ ಅಂದರೆ ಮಗುಗೂ ಅಮ್ಮಗೂ ಸಂಬಂಧ ಇಲ್ಲ. ಅದೇ ಥರ ದೇವರೊಂದಿಗೆ ನಾವು ಮಾತನಾಡಿಲ್ಲ ಅಂದರೆ ದೇವರಿಗೂ ನಮಗೂ ಆ ಸಂಬಂಧ ಇಲ್ಲ. ದೇವರೊಂದಿಗೆ ಐಕ್ಯತೆ ಇಲ್ಲ ಅಂದರೆ ದೇವರು ನಮ್ಮೊಂದಿಗೆ ಇರಲ್ಲ. ಆವಾಗ ಅನೇಕ ಕಾರ್ಯಗಳು ಬರ್ಬೋದು, ದೇವರು ನೀವು ಕೇಳುವಾಗ ಬರ್ತಾರೆ. ಆದರೆ ದೇವರನ್ನು ನೀವು ಮೆಚ್ಚಿಸುವವರಾಗಿ ಮಾರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಮೆಚ್ಚಿಸಬೇಕಂದ್ರೆ ದೇವರಂತೆ ಜೀವಿಸಬೇಕು. ಅದಂತೆ ತುಂಬ ಕಷ್ಟವಾಗಿರ್ಬೋದು, ಆದರೆ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಿ ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಅದಂತೆ ನಾವು ಪ್ರಾರ್ಥನೆ ಎನ್ನುವಾಗ ಅದೊಂದು ಮ್ಯಾಜಿಕ್ ಅಲ್ಲ. ಪ್ರಾರ್ಥನೆ ಎನ್ನುವುದು ಒಂದು ವಿಶ್ವಾಸ, ಒಂದು ಧೈರ್ಯ, ಒಂದು ಅರ್ಪಣೆ. ಪ್ರಾರ್ಥನೆ ಎನ್ನುವುದು ಈ 3 ಕಾರ್ಯದಲ್ಲಿ ಯಾಬೇಚನು ಹೇಳ್ತಾನೆ. ಒಂದು ಅರ್ಪಣೆ, ಧೈರ್ಯ, ನಂಬಿಕೆ. ಈ 3 ನಮ್ಮಲ್ಲಿ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು. ನಮ್ಮ ಪ್ರಾರ್ಥನೆ ಎನ್ನುವುದು ಸುಮ್ಮನೆ ನಾವು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ. ಆದರೆ ಈ 3 ಕಾರ್ಯಗಳು ನಮ್ಮ ಹೃದಯ ಮನಸ್ಸಿಗೂ ಆ ಕನೆಕ್ಷನ್ ಇರಬೇಕು.
ಆ ಉದ್ದೇಶ ಇರಬೇಕು. ಅದಂತೆ ಕೊನೆಯದಾಗಿ ದೇವರನ್ನು ನಂಬಿ ಆ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕಂದರೆ ಅವನ್ನ ಯಾರು ಪ್ರಾರ್ಥನೆ ಮಾಡು ಅಂತ ಯಾರು ಹೇಳಿಲ್ಲ, ಆದರೆ ಅವನು ಹೇಳ್ತಾನೆ, ನಾನು ಇಸ್ರಾಯೇಲಿನ ದೇವರನ್ನು ನೋಡಿ ನಾನು ಕೇಳಿದ್ನು ಅಂತ. ಅದೇ ಥರ ನಾವು ಇವತ್ತು ಕೂಡ ನಾವು ದೇವರಿಗೆ ಕೇಳುವಂಥವರಾಗಿ ನಾವು ಮಾರ್ಪಡಬೇಕು. ಅದಂತೆ ನಾವು ಎಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ಅರ್ಪಿಸಿ, ಯಾರು ಕಣ್ಣುಗಳನ್ನು ತೆರೆಯದೆ ನಾವೆಲ್ಲ ಒಂದು ಸ್ವಲ್ಪ ಸಮಯ ಯಾಬೇಚನಂತೆ ನಾವು ಪ್ರಾರ್ಥನೆ ಜೀವಿತದಲ್ಲಿ ನಾವು ಬೆಳೆಯಬೇಕು. ಸ್ವಾಮಿ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಒಂದು ಸ್ವಲ್ಪ ಸಮಯ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಯಾಬೇಚನಂತೆ. ಸ್ವಾಮಿ ಅಪ್ಪ, ನಮ್ಮನ್ನು ಮಾರ್ಪಡಿಸು ಕರ್ತನೆ, ನಮ್ಮನ್ನು ಮಾರ್ಪಡಿಸು ಯೇಸುವೆ. ಅಪ್ಪ, ಆಶೀರ್ವಾದಗಳನ್ನು ಅಪ್ಪ ಹೆಚ್ಚಾಗಿ ಸುರಿಸು ಸ್ವಾಮಿ. ಅಪ್ಪ, ಆತ್ಮೀಕವಾಗಿ ನಾನು ಬೆಳೆಯುವಂತೆ ನನ್ನ ದೃಢಪಡಿಸು ಸ್ವಾಮಿ. ಅಪ್ಪ, ಅನೇಕ ಜನರನ್ನು ಅಪ್ಪ ಸೇರಿಸಿಕೊಡು ಸ್ವಾಮಿ. ಅಪ್ಪ, ನಾವು ಸ್ವಾರ್ಥ ಸಾರುವಂತೆ ಅನೇಕ ಜನರನ್ನು ಅಪ್ಪ ಸೇರಿಸಿಕೊಡು ಕರ್ತನೆ. ಅಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಒಂದು ಸ್ವಲ್ಪ ಸಮಯ ನಾವೆಲ್ಲ ಬಾಯಿಗಳನ್ನು ತೆರೆದು ಸ್ತೋತ್ರದೊಡನೆ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಅಪ್ಪ, ಯಾಬೇಚನಿಗೆ ಮಾಡಿದಂತೆ ಸ್ವಾಮಿ ಅಪ್ಪ ಎಲ್ಲ ಕಾರ್ಯಗಳು ಅಪ್ಪ ನಿಮ್ಮ ಮಕ್ಕಳಿಗೆ ದೊರಕಲಿ ಸ್ವಾಮಿ. ಅಪ್ಪ, ಅವರ ಮನಸ್ಸಲ್ಲಿ ಅಪ್ಪ ಯಾವುದೇ ಕಾರ್ಯಗಳಿದ್ದರೂ ಸ್ವಾಮಿ, ಅಪ್ಪ ಯಾವುದೇ ಯೋಚನೆಗಳಿದ್ದರೂ ಸ್ವಾಮಿ ಅಪ್ಪ ಎಲ್ಲ ಯೇಸುವಿನ ನಾಮದಲ್ಲಿ ಅಪ್ಪ ಅವರಿಗೆ ದೊರಕಲಿ ಎಂಬುದಾಗಿ ಕೇಳ್ತೇನೆ ಸ್ವಾಮಿ. ಅಪ್ಪ, ಒಬ್ಬರಿಗೂ ಅಪ್ಪ ಯಾವುದೇ ಕೊರತೆ ಇಲ್ಲದೆ ನಡೆಸು ಸ್ವಾಮಿ. ಅಪ್ಪ, ಯಾವುದೇ ಹೋರಾಟ ಬಂದರೂ ಅಪ್ಪ ಯಾವುದೇ ಶೈತಾನ ಹೋರಾಟ ಬಂದರೂ ಸ್ವಾಮಿ ಅಪ್ಪ ಅದರಿಂದ ತಪ್ಪಿಸಿ ಅಪ್ಪ ನೀವು ನಡೆಸುವಂಥವರಾಗಿ ಅಪ್ಪ ನಿಮ್ಮನ್ನು ಅಧಿಕವಾಗಿ ಅಪ್ಪ ಅನುಭವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ದಿನವೂ ಅಪ್ಪ ನಿಮ್ಮೊಂದಿಗೆ ಮಾತನಾಡುವಂತೆ ಅಪ್ಪ, ದಿನವೂ ಅಪ್ಪ ನಿಮ್ಮನ್ನು ಸೇವಿಸುವಂತೆ ಅಪ್ಪ, ದಿನವೂ ಅಪ್ಪ ಅಟ್ಲೀಸ್ಟ್ ಒಂದು ಆತ್ಮನೊಂದಿಗೆ ಮಾತನಾಡುವಂತೆ ಅಪ್ಪ, ದೇವರ ಸುವಾರ್ತೆ ಹೇಳುವಂತೆ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ಅಪ್ಪ, ಪ್ರಾರ್ಥನೆ ಜೀವಿತದಲ್ಲಿ ಅಧಿಕವಾಗಿ ಬೆಳೆದು ಒಂದು ಸಾಕ್ಷಿಯುಳ್ಳ ಅಪ್ಪ ಒಂದು ಜೀವನವನ್ನು ಜೀವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ಒಂದು ಹೆಸರು ಇಲ್ಲದೆ ಇರುವ ಒಂದು ಮನುಷ್ಯನಿಗೆ ಹೆಸರು ಕೊಟ್ಟಿದಂಥ ದೇವರು ನೀವು ಸ್ವಾಮಿ. ಅಪ್ಪ, ನಮಗೆ ಇವತ್ತು ಏನು ಇಲ್ಲದೆ ಇರಬಹುದು ಸ್ವಾಮಿ. ಅಪ್ಪ, ನಮ್ಮೊಂದಿಗೆ ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಧೈರ್ಯವಾಗಿ ಹೇಳಲು ಅಪ್ಪ ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಮಗೆ ಸಹಾಯ ಮಾಡು ಯೇಸುವೆ. ಪ್ರೀತಿ ಸ್ವರೂಪನಾದ ತಂದೆಯೇ ಸ್ವಾಮಿ, ಈ ಸಮಯದಲ್ಲಿ ನಮಗೆ ಕೊಟ್ಟಂಥ ಅಪ್ಪ ಈ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ, ವಾಕ್ಯವನ್ನು ಕೇಳಿ ಅದಂತೆ ನಡೆಯಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ಯಾಬೇಚನಂತೆ ಅಪ್ಪ ಪ್ರಾರ್ಥನೆ ಜೀವಿತದಲ್ಲಿ ಬೆಳೆಯಲು ಸಹಾಯ ಮಾಡು ಕರ್ತನೆ. ಅಪ್ಪ, ಅದಂತೆ ಇರುವ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಆಮೆನ್.